ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಹನುಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕಾರ್ಯಕ್ರಮ, ಅದರಲ್ಲಿ ಇವತ್ತಿನ ದಿನ 17ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಅಕ್ಕನ ಬಳಗದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣಾರ್ಥಿ. ನಿನ್ನೆ ದಿನ ಶಟಸ್ಥಲಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ. ಇವತ್ತಿನ ದಿನ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ಅಂದ್ರೇನು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೋಡೋಣ. ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾವೆ. ಎಲ್ಲ ಧರ್ಮಗಳು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾವೆ. ಕರ್ಮ ಸಿದ್ಧಾಂತ ಅಂದರೆ ಅದೇನು ಮೂಢನಂಬಿಕೆ ಅಲ್ಲ. ಒಂದಿಷ್ಟು ಪ್ರತಿಯೊಂದು ಹೆಜ್ಜೆ ಇಡುವಾಗ ಪಾಪ ಪುಣ್ಯದ ಪ್ರಜ್ಞೆಯಿಂದ ನಡೀತಕ್ಕಂಥದ್ದು. ಆ ಪ್ರಜ್ಞೆಯಿಂದ ನಡೀದೇ ಇದ್ದರೆ ನಾವು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಆಮೇಲೆ ನಾವು ಅನುಭವಿಸುವಂಥ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ದುಃಖಗಳಿಗೆ ಬೇರೆ ಯಾರೂ ಕಾರಣರಲ್ಲ, ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳೇ ಕಾರಣ ಅಂತ ಹೇಳ್ತಕ್ಕಂಥದ್ದು ಕರ್ಮ ಸಿದ್ಧಾಂತ, ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ. ಅಂದರೆ ನಾವು ಏನಾದರೂ ನಮಗೆ ಸಮಸ್ಯೆಗಳು ಬಂದಾಗ ಯಾರನ್ನಾರ ದೂರ್ತೀವಿ ನಾವು. ಅವ್ರು ಹಂಗೆ ಮಾಡಿದ್ರು, ಅದಕ್ಕೆ ಹಂಗಾಯ್ತು, ಇವ್ರು ಹಿಂಗೆ ಮಾಡಿದರು, ಇದಕ್ಕೆ ಹಿಂಗಾಯಿತು ಅಂಥೇಳಿ. ಆದರೆ ಅದು ಯಾರೋ ಅವರು ನಿಮಿತ್ತ ಮಾತ್ರರು. ನಾವು ಅನುಭವಿಸುವಂಥ ಎಲ್ಲ ಸಮಸ್ಯೆಗಳಿಗೂ ನಾವೇ ಕಾರಣ. ಅದನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವತೆರನಂತೆ. ತೆರಣಿಯ ಹುಳು ಅಂದರೆ ರೇಷ್ಮೆ ಹುಳು. ಏನಂತೀರಿ ನಿಮ್ಮ ಕಡೆ? ರೇಷ್ಮೆ ಹುಳು. ಅದು ಏನು ಮಾಡುತ್ತೆ, ತನ್ನ ಬಾಯಿಯ ಜೊಲ್ಲು ರಸವನ್ನು ತೆಗೆದು ತಾನೇ ಬಂಧಿಸ್ಕೊಳ್ಳುತ್ತೆ. ಅದನ್ನು ಯಾರು ಬೇರೆಯವರು ಬಂಧಿಸ್ತಾರೆ? ತನ್ನ ನೂಲು ತಾನೇ ಸುತ್ತಕೊಂಡು ತಾನೇ ಅದರಲ್ಲಿ ಸಾವನ್ನು ಅನುಭವಿಸುತ್ತೆ. ಹಾಗೆ ನಮಗೆ ಪಾಪ ಪುಣ್ಯ ಎರಡೂ ಪ್ರಜ್ಞೆಯನ್ನು ದೇವರು ಕೊಟ್ಟಿದ್ದಾನೆ. ನೀವು ಮಾಡೋದು ಪಾಪ ಅಂತಲೂ ನಿಮಗೆ ಗೊತ್ತು, ನೀವು ಮಾಡೋದು ಪುಣ್ಯ ಅಂತಲೂ ಗೊತ್ತು. ನಿಮಗೆ ಎರಡೂ ಪ್ರಜ್ಞೆ ನಮಗಿದೆ. ಹೊರಗಡೆಯಿಂದ ಯಾರೂ ಏನು ಹೇಳಬೇಕಾಗಿಲ್ಲ. ಏನು ಹೇಳ್ತದೆ ಕರ್ಮ ಸಿದ್ಧಾಂತ ಅಂದರೆ, ಸುಖ ಬಂದಡೆ ಪುಣ್ಯದ ಫಲ, ದುಃಖ ಬಂದಡೆ ಪಾಪದ ಫಲ. ಅದಕ್ಕೆ ದೇವರು ಕಾರಣ ಅಲ್ಲ. ಅದಕ್ಕೆ ದೇವರು ಕಾರಣ ಅಲ್ಲ. ಹೇಗೆ ಅವನು ಕಾರಣ ಆಗ್ತಾನೆ? ಇದಕ್ಕೆ ಉದಾಹರಣೆ, ನಿಮಗೆ ಪಾಪ ಮಾಡೋ ಪ್ರಜ್ಞೆನೂ ಇದೆ, ಪುಣ್ಯ ಮಾಡೋ ಪ್ರಜ್ಞೆನೂ ಇದೆ. ನೀವು ಮಾಡ್ತಾ ಇರಬೇಕಾದ್ರೆ ಕೆಟ್ಟದ್ದು ಅಂತ ನಿಮ್ಮೊಳಗೊಂದು ಒತ್ತಿ ಹೇಳ್ತಿರುತ್ತೆ ನಿಮಗೆ. ನೀವು ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯದು ಅಂತದೆ, ಕೆಟ್ಟದ್ದು ಮಾಡುವಾಗ ಕೆಟ್ಟದ್ದು ಅಂತದ್ದು. ಹೌದಿಲ್ರಿ? ಈಗ ನಾನು ಯಾವಾಗೋ ಹೇಳಿದೆ, ಒಂದು 100 ರೂಪಾಯಿ ಒಬ್ಬ ಕೆಡ್ಕೊಂಡು ಹೊರಟಿದ್ದ, ಅದು ನಿಮಗೆ ಸಿಕ್ತು. ನೀವು ಅಕ್ಕಪಕ್ಕ ನೋಡಿದ್ರಿ, ಯಾರೂ ಇಲ್ಲ ಅಲ್ಲಿ. ಒಳಗಡೆ ನಿಮಗೆ ಒಂದು ಪುಣ್ಯ ಮಾಡೋ ಶಕ್ತಿ ಇದೆ. ಅದಕ್ಕೆ ನಾವು ಇದ್ದಂಡು ಸೂಪರಿಗೋ ಅಳಿಮನ ಘನಮನ ಅಂತ ಕರಿತೀವಿ. ಆ ಘನಮನ ಹೇಳ್ತದೆ ನಿಮಗೆ, ಪುಣ್ಯ ಮಾಡುವಂಥ ಶಕ್ತಿ ಒಳಗಡೆ ಹೇಳ್ತದೆ. ಅವನು ನೋಡಲಾರ್ದೆ ಕೆಡ್ಕೊಂಡು ಹೊಂಟಿದ್ದಾನೆ, ಆ ಹಣ ನಿನ್ನದಲ್ಲ, ಅವನು ಕರೆದು ಅವನಿಗೆ ಕೊಟ್ಟುಬಿಡು ಅಂತ ನಿಮ್ಮೊಳಗೆ ಹೇಳ್ತದೆ. ನಿಮ್ಮೊಳಗೆ ಒಂದು ಪಾಪ ಮಾಡೋ ಶಕ್ತಿ ಇದೆ, ಅದು ಹೇಳ್ತದೆ ಹೆಂಗಿದ್ರೆ ಅಕ್ಕಪಕ್ಕ ಯಾರೂ ನೋಡಿಲ್ಲ, ಅವನು ನೋಡಿಲ್ಲ, ಅದೇ ಇದ್ರೆ ನಾಳೆ ಸಂತಿಗೋ ಪ್ಯಾಟಿಗೆ ಆಗ್ತದೆ, ಸುಮ್ಮನೆ ತಗೊಂಡು ಹೋಗು ಅಂತ ಹೇಳ್ತದೆ. ಇದು ಒಂದು ಪುಣ್ಯ, ಇದೊಂದು ಪಾಪ.
ಯಾವುದೇ ಕೆಲಸಕ್ಕಾರೆ, ಒಂದು ಕುಡಿಯೋ ಅಂಗಡಿಗೆ ಹೊಂಟಿದ್ರಿ ಅಂದರೆ ಒಳಗಡೆ ಒಂದು ಹೇಳ್ತದೆ, ಹೆಂಡತಿ ಮಕ್ಕಳು ಉಪವಾಸ ಇರ್ತಾರೋ ಚಲೋ ಅಲ್ಲ ಆರೋಗ್ಯಕ್ಕೆ, ಕುಡಿಬೇಡ ಅಂತ ಹೇಳ್ತದೆ ಒಳಗಡೆ ಒಂದು. ಮತ್ತೊಂದು ಏನು ಹೇಳ್ತದೆ? ಕುಡಿ ಅಂತದೆ. ಎಲ್ಲ ಅಷ್ಟೇ. ಬೀಡಿ ಸಿಗರೇಟು ಸೇದಬೇಕಾದ್ರೆ ಒಂದು ಒಳಗಡೆ ಬೇಡದ, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಎಲ್ಲ ಬೀಡಿ ಸಿಗರೇಟ್ ಪ್ಯಾಕ್ ಮೇಲೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರೆದಿರ್ತಾರೆ. ಸೇದಬೇಡ ಅಂತದೆ, ಒಳಗೊಂದು ಸೇದು ಅಂತದೆ. ಏನು ಆ ಚಟಗಳಿಗೆ ಗಂಟು ಬಿದ್ದುಬಿಟ್ರಂತೂ ನಮ್ಮ ಮಾನ ಮರ್ಯಾದೆ ಏನೂ ನೋಡ್ಕೊಳ್ಳಲ್ಲ ನಾವು. ಒಬ್ಬನು ಬೀಡಿ ತೊಗೊಂಡು ಹೊಲಕ್ಕೆ ಹೋಗಿದ್ದ, ಅವನಿಗೆ ಬೀಡಿ ಸಿಗರೇಟ್ ಸೇದೋದು ಅಭ್ಯಾಸ. ಅದು ಹೆಂಗೋ ಮಾಡಿ ಮರೆತು, ಕಡ್ಡಿ ಪೆಟ್ಟಿಗೆ ಅಂತೀರೇನಂತೀರಿ ನೀವು, ಮರೆತು ಬಿಟ್ಟು ಹೋಗ್ಬಿಟ್ಟಿದ್ದ. ಬೀಡಿ ಸೇದೋ ಟೈಮ್ ಆಯಿತು, ಅದ್ರ ಕಡೆ ಲಕ್ಷ್ಯ ಆಯಿತು, ನೋಡ್ದ ಕಡ್ಡಿ ಪೆಟ್ಟಿಗೆ ಇರಲಿಲ್ಲ. ಕೆಲಸ ಬಿಟ್ಟ, ಕಾರ್ಯ ಬಿಟ್ಟ, ಕಡ್ಡಿ ಪೆಟ್ಟಿಗೆ ಹುಡ್ಕಕ್ಕುಂಟ. ಯಾವುದಾರ ಅಕ್ಕಪಕ್ಕದವ್ರು ಇದ್ದಾರ, ಎಲ್ಲೂ ಯಾರೂ ಕಾಣಲಿಲ್ಲ. ಬಂದು ರೋಡಿಗೆ ನಿಂತ. ಎಲ್ಲಿ ನಿಂತ? ರೋಡಿಗೆ ನಿಂತ. ದಾರಿಗೆ ಬೈಕು ಅವು ಇವು ಹೋಗೋವ್ರಿಗೆಲ್ಲ ಕೈ ಮಾಡೋಕ್ಕೆ ಶುರು ಮಾಡ್ದ. ಆ ಚಟ ಅದು ದೇವ್ರ ಮೇಲೆ ಹರಿಸಿದ್ರೆ ಆ ದೇವರೇ ಸಾಕ್ಷಾತ್ಕಾರ ಆಗ್ತಾನೆ ನಮಗೆ. ಅಷ್ಟು ನಮ್ಮನ್ನು ಕರ್ಕೊಂಡು ಹೋಗ್ತವೆ ಅವು. ಹೌದಾ? ಹಂಗೆ ನಮ್ಮೊಳಗೆ ಹೇಳ್ತಿರುತ್ತೆ, ಒಂದು ಬೇಡ ಅಂತದೆ, ಒಂದು ಬೇಕಂತದೆ. ಅವೆರಡು ಅದಕ್ಕೇನು ದೇವರು ಕಾರಣ ಅಲ್ಲ. ಅದಕ್ಕೆ ಪಾಪ ಮಾಡೋರು ನೀವೇ, ಪುಣ್ಯ ಮಾಡೋರು. ಲಂಚ ತಗೊಳ್ಬೇಕಾದ್ರೆ ಒಳಗೊಂದು ಹೇಳ್ತದೆ ಬೇಡ, ಅದು ಒಳ್ಳೇದಲ್ಲ, ನಿನಗೆ ಸಂಬಳ ಬರ್ತದೆ. ಮತ್ತೊಂದು ಒಳಗಡೆ ಏನಂತದೆ? ತಗೋ ಅಂತದೆ. ಒಳಗಡೆ ಒಂದು ಬೇಡ ಅಂತದೆ, ತಗೊಂಡ್ರೆ ಪಾಪ ಅಂತ ಯಾರಿಗೆ ಗೊತ್ತಿಲ್ಲರಿ. ಕೆಲವ್ರು ಹೇಳ್ತಾರೆ, ಅಮ್ಮರೇ ನಾವೇನು ತಗೋಬೇಕು ಅಂತಿಲ್ರಿ, ಅವರೇ ತಂದು ಕೊಡ್ತಾರಂತ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಹಸಿದು ಎಕ್ಕೆಯ ಕಾಯ ಮೆಲಬಹುದೇ. ಎಕ್ಕೆಕಾಯಿ ಅಂದರೆ ಏನಂತೀರಿ? ವಿಷ ಇರ್ತದದು. ಹಸಿದು ಎಕ್ಕೆಯ ಕಾಯ ಮೆಲಬಹುದೇ, ನೀರಡಿಸಿ ವಿಷವ ನೀಂಟಲಬಹುದೇ. ನಮಗೆ ಯಾವುದು ತಿನ್ನಬಾರ್ದು, ಯಾವುದು ಕುಡಿಬಾರ್ದು ಅಂತ ಗೊತ್ತಲ್ಲ. ಬಾಯಾರಿಕೆ ಆಗಿದೆ ಅಂತ ವಿಷ ಕುಡಿಯೋಕ್ಕಾಗ್ತದೆ? ಹಾಗಾಗಿ ಪಾಪ ಪುಣ್ಯಗಳ ಪ್ರಜ್ಞೆ ಮನುಷ್ಯನಿಗೆ ಇರಬೇಕು. ದೇವರು ಎರಡೂ ಶಕ್ತಿ ನಿಮಗೆ ಕೊಟ್ಟಾನೆ. ನೀವು ಇನ್ನೊಬ್ಬರ ಬಗ್ಗೆ ಆಡ್ಕೋಬಾರ್ದು ಪಾಪ ಅಂತ ಗೊತ್ತಿಲ್ಲರಿ. ಇನ್ನೊಬ್ಬರಿಗೆ ಕೆಟ್ಟದ್ದು ಮಾತಾಡಬಾರ್ದು ಅಂತ ಗೊತ್ತು, ಆದರೂ ನಾವು ಮಾತಾಡ್ತೀವಿ. ಈ ಎರಡೂ ಶಕ್ತಿ ನಿಮಗೆ ಕೊಟ್ಟು ಮ್ಯಾಲಮ್ಮ ತಕ್ಕಡಿ ಹಿಡ್ಕೊಂಡು ಕೂತಾನೆ ಅಂತಾರೆ ಬಸವಣ್ಣವರು. ಪಾಪ ಮಾಡೋ ಶಕ್ತಿನೂ ಕೊಟ್ಟನೆ, ಪುಣ್ಯ ಮಾಡೋ ಶಕ್ತಿನೂ ಕೊಟ್ಟನೆ. ಇವೆರಡೂ ಶಕ್ತಿ ಕೊಟ್ಟು ಮ್ಯಾಲಮ್ಮ ತಕ್ಕಡಿ ಹಿಡ್ಕೊಂಡು ಕೂತಾನೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ. ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ. ಅವನು ನಿಮ್ಮ ಪಾಪ ಪುಣ್ಯಕ್ಕೆ ತಕ್ಕಾಗೆ ತೂಗ್ತಾನಂತದ್ರಲ್ಲಿ. ಮತ್ತು ನಮ್ಮ ಶೆಟ್ರಂಗಲ್ಲ, ಅವರು ಕೊಡೋದು 3 ಪಾವು, ತಗೊಳ್ಳೋದು 4 ಪಾವು. ಹಂಗೆ ಮಾಡೋದಿಲ್ಲವ. ಒಂದು ಆಣಿ ಜಾಸ್ತಿ ಕೊಡೋದು ಇಲ್ಲ, ಒಂದು ಆಣಿ. ಅದಕ್ಕೆ ತಕ್ಕಾಗೆ ತೂಗ್ತಾನೆ. ಅದಕ್ಕೆ ತಕ್ಕ ಹಾಗೆ ಜನ್ಮಗಳು ಹುಟ್ಟುತ್ತವಂತ. ಅದಕ್ಕೆ ತಕ್ಕ ಹಾಗೆ ಜನ್ಮಗಳು ಹುಟ್ಟುತ್ತವಂತ. ಅದಕ್ಕೆ ಶರಣರು ಏನು ಹೇಳ್ತಾರೆ? ಅದಕ್ಕೆ ನಾವು ಅನುಭವಿಸೋ ಕಷ್ಟಗಳಿಗೆ, ನಾವು ಅನುಭವಿಸೋ ದುಃಖಕ್ಕೆ ದೇವರು ಕಾರಣ ಅಲ್ಲ. ದೇವರು ಕಾರಣ ಅಲ್ಲ. ನಾವೇ ಸುತ್ತಕೊಳ್ತೀವಿ ನಮ್ಮ ಪಾಪದ ಬಲೆಗಳನ್ನು. ನಾವೇ ಸುತ್ತಿ ನಾವೇ ಅದರಲ್ಲಿ ಸಾಯ್ತೀವಿ. ಸಂಸಾರವೆಂಬುದು ಹಗೆಯ ತಂದೆ. ಅಕ್ಕ ಮಹಾದೇವಿ ಹೇಳ್ತಾಳೆ, ಸಂಸಾರವೆಂಬುದು ಹಗೆಯ ತಂದೆ. ಎನ್ನ ವಂಶ ತಪ್ಪದೆ ಅರಸಿ ಕಾಡುತ್ತಿದೆ ಅಂತಳಕ್ಕೆ. ಎನ್ನ ನರಸಿ ಹರಸಿ ಹಿಡಿದು ಕೊಲ್ಲುತ್ತಿದೆ. ನಿಮ್ಮ ಮೊರೆ ಹೊಕ್ಕೆ ಕಾಯಯ್ಯ ಅಂತಳಕ್ಕೆ ದೇವರಿಗೆ. ನಿಮ್ಮ ಮೊರೆ ಹೊಕ್ಕೆ ಕಾಯಯ್ಯ. ಎನ್ನ ಭಿನ್ನ ಪದವರಾರು ಅಂದರೆ ನನ್ನ ಭಿನ್ನ ಕೇಳು ಚನ್ನಮಲ್ಲಿಕಾರ್ಜುನ ಅಂತಳ. ನನ್ನನ್ನು ಮತ್ತೆ ಇದರಲ್ಲಿ ನನ್ನನ್ನು ಸಾಯಿಸಬೇಡ, ಇದರಲ್ಲಿ ಒದ್ದಾಡಿಸ್ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾಳೆ. ಊರ ಸೀರೆಗೆ ಅಗಸ ತಡಬಡಗೊಂಬಂತೆ.
ಹೊನ್ನೆನ್ನದು ಹೆಣ್ಣೆಂಬದು ಮಣ್ಣೆನ್ನದೆಂದು. ಅಗಸ ಅಂದ್ರೆ ಗೊತ್ತಲ್ಲ, ಬಟ್ಟೆ ತೊಳೆಯೋನು ಏನು ಮಾಡ್ತಾನಂತೆ, ದೊಡ್ಡ ದೊಡ್ಡ ಶ್ರೀಮಂತರು ಬಟ್ಟೆಗಳು ತೊಗೊಂಬರ್ತಾನೆ, ಸೀರೆ ಅವೆಲ್ಲ ತಗೊಂಡು ಬಂದು ಏನು ಮಾಡ್ತಾನಂತೆ, ಅದರಲ್ಲೊಂದು ಕಿಮ್ಮತ್ತಿನ ಚಲೋ ಬೆಲೆ ಬಾಳುವಂಥ ಸೀರೆ ತನ್ನ ಹೆಂಡತಿಗೆ ಸೀರೆ ಉಡಿಸಿ ಮತ್ತೊಬ್ಬ ಅಗಸನಿಗೆ ಹೇಳ್ತಾನಂತೆ, ನನ್ನ ಹೆಂಡತಿ ಎಷ್ಟು ಕಿಮ್ಮತ್ತಿನ ಸೀರೆ ಉಟ್ಟಾಳು ನೋಡು ಅಂತ. ಅರ್ಥ ಆಯ್ತಾ? ಯಾರ್ದೋ ಸೀರೆ ಉಡಿಸಿ ಮತ್ತೊಬ್ಬ ಅಗಸನ ಮುಂದೆ ಚಪಲದ ಮಾತಾಡ್ದಂಗೆ ಈ ಜಗತ್ತೆಲ್ಲ ಪರಮಾತ್ಮನದು, ಜಗತ್ತೆಲ್ಲ ಪರಮಾತ್ಮನದು, ಅವನು ಕೊಟ್ಟಿರೋ ಭಿಕ್ಷೆ ಇದು. ಆದರೆ ನಾವು ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ. ಬಸವಣ್ಣವ್ರು ಹೇಳ್ತಾರೆ, ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ. ದರೆ ಕನಕ ವನಿತೆ ಓರಿ ಓರಿ ಸಾಯುತ್ತಿದೆ ನೋಡ ಅಂತಾರೆ. ಗುಬ್ಬಿ ನಿಮ್ಮ ಮನೆಗೆ ಬಂದು ಗೂಡು ಕಟ್ಕೊಂಡಿರುತ್ತೆ. ಆ ಗುಬ್ಬಿ ತಿಳ್ಕೊಂಡಿರುತ್ತೆ ಇದು ನಮ್ಮದೇ ಮನೆ ಅಂತ. ಆ ಗುಬ್ಬಿಗೆ ಗೊತ್ತಿಲ್ಲ ಈ ಮನೆ ಮಾಲೀಕ ಬೇರೆ ಇದ್ದಾನೆ, ಅವನ ದೃಷ್ಟಿ ಈ ಮನೆ ಮೇಲೆ ಯಾವಾಗ ಬೀಳುತ್ತದೆ, ಯಾವಾಗ ಅವ ಒಗಿತಾನೆ ಅನ್ನೋ ಪ್ರಜ್ಞೆ ಇಲ್ಲದೆ ಹಾರಿ ಹೋಗ್ತದೆ, ಕಡ್ಡಿ ತರುತ್ತೆ, ಗೂಡು ಕಟ್ಟುತ್ತೆ, ಹಾರಿ ಹೋಗುತ್ತೆ, ಕಡ್ಡಿ ತರುತ್ತೆ, ಗೂಡು ಕಟ್ಟುತ್ತೆ. ಹಾಗೆ ನಾವು ಮತ್ತೊಬ್ಬನ ಮನೆಯಲ್ಲಿ ಗೂಡು ಕಟ್ಕೊಂಡವರು. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ನಾವು ಇನ್ನೊಬ್ಬನ ಮನೆಯಲ್ಲಿ ಗೂಡು ಕಟ್ಕೊಂಡಿದ್ದೀವಿ, ಅವನ ದೃಷ್ಟಿ ನಮ್ಮ ಮೇಲೆ ಯಾವಾಗ ಬೀಳುತ್ತದೆ, ಯಾವಾಗ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಏನೆಲ್ಲ ನಂದೇ ಅಂತೇಳಿ ದೇವರು ಧರ್ಮ ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಸುಮ್ಮನೆ ಓರಿ ಅದರಲ್ಲೇ ದುಡಿದು ಸಾಯ್ತೀವಿ. ಅಟ್ಟುಡಣ್ಣುಂಟು ಅಟ್ಟುಣ್ಣಲಿಲ್ಲ ಅಂತಾರೆ ಒಂದು ಕಡೆ ಪ್ರಭುದೇವರು. ಕೂಡಿ ಇಟ್ಟರು ಅದನ್ನು ಒಂದು ದಿನವೂ ಸುಖ ಅನುಭವಿಸ್ಲಿಲ್ಲ. ಜೀವನ ಪರ್ಯಂತ ಏನಾಯಿತು, ಬರೀ ಕೂಡಿಡೋದೇ ಆಯಿತು, ಆದರೆ ಅದರ ಸುಖ ಒಂದು ದಿನವೂ ಅನುಭವಿಸ್ಲಿಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿ ಒಳಗೆ ಬಂದೆ, ಬಾರದ ಭವಂಗಳಲ್ಲಿ ಬಂದೆ, ಶುಭಾಶುಭಂಗಳ ಕಂಡೆ, ಇಂದೆಣ ಜನ್ಮವೇನಾದರಾಗಲಿ, ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಅಂತ. ಒಂದಲ್ಲ, ನನಗೆ ತಿಳುವಳಿಕೆ ಇರಲಿಲ್ಲ ಆ ಸಮಯದಲ್ಲಿ. ನಾನು ಅನೇಕ ಜನ್ಮಗಳಲ್ಲಿ ಹುಟ್ಟಿ ಬಂದಿದ್ದೇನೆ. ಆದರೆ ನನಗೆ ಇದರಲ್ಲಿ ಪ್ರಜ್ಞೆ ಬಂದದ್ದು, ಈ ಜನ್ಮದಲ್ಲಿ ನನಗೆ ಪ್ರಜ್ಞೆ ಬಂದದೆ. ನಿಮ್ಮನ್ನು ಅಗಲದಂತೆ ಮಾಡು ಅಂತ ಕೇಳ್ಕೊತಾಳೆ ದೇವರನ್ನು. ನನ್ನ ಕಡೆ ಲಕ್ಷ್ಯ ಕೊಡ್ರಿ, ಗದ್ದಲ ಮಾಡಬೇಡ್ರಿ, ಮಾತಾಡಬೇಡ್ರಿ. ಸೊಲ್ಲಾಪುರ ಸಿದ್ದರಾಮೇಶ್ವರ ಒಂದು ಕಡೆ ಬರೀತಾರೆ, ಪುಣ್ಯ ಪಾಪಗಳನ್ನರಿಯದ ಮುನ್ನ, ಪುಣ್ಯ ಪಾಪಗಳನ್ನರಿಯದ ಮುನ್ನ ಅನೇಕ ಜನ್ಮದಲ್ಲಿ ಬಂದು ನಿಮ್ಮ ನಿಲುವನರಿಯದೆ ಕೆಟ್ಟೆ ಅಂತಾರವರು. ನಿಮ್ಮ ನಿಲುವನರಿಯದೆ ಕೆಟ್ಟೆ, ಇನ್ನೂ ನಿಮ್ಮ ಶರಣು ಹೊಕ್ಕೆನಾಗಿ ನಿಮ್ಮನ್ನೆಂದು ಅಗಲದಂತೆ ಮಾಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪುಣ್ಯ ಪಾಪ ಇವುಗಳನ್ನು ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ನಾನು ಅನೇಕ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇನೆ. ಆದರೆ ನನಗೆ ಈ ಜನ್ಮದಲ್ಲಿ ಅರಿವಾಗಿದೆ, ಈ ಜನ್ಮದಲ್ಲಿ ನನಗೆ ಅರಿವಾಗಿದೆ. ಹಾಗಾಗಿ ನನ್ನನ್ನು ಮತ್ತೆ ನಿನ್ನಿಂದ ಅಗಲದಂತೆ ಮಾಡು, ನಿನ್ನಿಂದ ನನ್ನನ್ನು ಬೇರ್ಪಡದಂತೆ ಮಾಡು. ಪುಣ್ಯ ಪಾಪಗಳನ್ನರಿಯದ ಮುನ್ನ ಅನೇಕ ಜನ್ಮಗಳಲ್ಲಿ ಬಂದು ನಿಮ್ಮ ನಿಲುವನರಿಯದ ಕೆಟ್ಟೆ, ಇನ್ನೂ ನಿಮ್ಮ ಶರಣು ಹೊಕ್ಕೆನಾಗಿ ನಿಮ್ಮನ್ನೆಂದು ಅಗಲದಂತೆ ಮಾಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಣ್ಣವ್ರು ಬರೀತಾರೆ, ಭವಪಾಶ ಭವಬಂಧನವಾದ ಕಾರಣವೇನಯ್ಯ. ಬಸವಣ್ಣವ್ರು ಕೇಳ್ತಾರೆ, ಭವಪಾಶ ಭವಬಂಧನವಾದ ಕಾರಣವೇನಯ್ಯ, ಇಂದಣ ಜನ್ಮದಲ್ಲಿ ಲಿಂಗವ ಮರೆತೆನಾಗಿ, ಇಂದಣ ಜನ್ಮದಲ್ಲಿ ಲಿಂಗವ ಮರೆತೆನಾಗಿ, ಇಂದಣ ಸಿರಿಯಲ್ಲಿ ಜಂಗಮವ ಜರಿದೆನಾಗಿ, ಹರಿದಡಿ ಸಂಸಾರ ಒದ್ದಲಿವೆನೇ ಕೂಡಲ ಸಂಗಮ ದೇವ. ಹುಟ್ಟು ಸಾವುಗಳಾಗಲಿಕ್ಕೆ ಏನು ಕಾರಣ ಅಂದರೆ, ನಾ ಹಿಂದಿನ ಜನ್ಮದಲ್ಲಿ ದೇವರನ್ನು ಮರೆತಿದ್ದೇನೆ, ಆ ಶ್ರೀಮಂತಿಕೆಯಲ್ಲಿ ಜಂಗಮರನ್ನು
ಮಹಾತ್ಮರನ್ನು ಶರಣರನ್ನು ಜರೆದಿದ್ದೇನೆ. ಇನ್ನು ಅವರು ಹೇಳ್ತಾರೆ, ಅರಿದಡಿ ನನಗೆ ಈ ಜನ್ಮದಲ್ಲಿ ಅರಿವಾಗಿದೆ, ಸಂಸಾರವ ಹೊದ್ದಲೀವೇನೆ ಅಂದರೆ ಮತ್ತೆ ನನಗೆ ಹುಟ್ಟು ಸಾವುಗಳು ಬರಲಿಕ್ಕೆ, ಯಾಕೆಂದರೆ ಈ ಜನ್ಮದಲ್ಲಿ ನನಗೆ ಅರಿವಾಗಿದೆ. ಹಾಗಾಗಿ ತಿಳಿದು ತಪ್ಪುಗಳನ್ನು ಮಾಡೋದಲ್ಲ. ದೇವರು ನಿಮ್ಮ ಮುಂದೆ ಎಲ್ಲ ಆಮಿಷಗಳನ್ನು ಒಡ್ಡಿ ಬಿಟ್ಟನೆ, ಬೇಕು ಅಂತಲೇ ಬಿಟ್ಟನವು, ನೀವು ಪಾಪ ಪುಣ್ಯಗಳನ್ನು ಮಾಡಲಿ ಅಂತಲೇ ಬಿಟ್ಟನವು. ಇವನ್ನೆಲ್ಲ ಲಂಚ, ವಂಚನೆ, ಮೋಸ ಇವೆಲ್ಲ ಅವನೇ ಅರಿವೇನೆ, ಇದನ್ನು ಅವನು ಮಾಯೆ, ಇದೆಲ್ಲ ಅವನು ಮಾಯೆ. ನೀವು ತಗೋಬಹುದು, ತಗೊಳ್ಳದೆ ಇರಬಹುದು, ಅದು ನಿಮ್ಮಿಷ್ಟ. ಯಾರಿಗೆ ಗೊತ್ತಿಲ್ಲ ಪಾಪ ಅಂತ? ಮೋಸ, ವಂಚನೆ, ಸುಳ್ಳು, ಚಾಡಿ, ಇನ್ನೊಬ್ಬರ ಬಗ್ಗೆ ಮಾತು, ಕತೆ ಇವೆಲ್ಲ ತಪ್ಪು ಅಂತ ಯಾರಿಗೆ ಗೊತ್ತಿಲ್ಲರಿ? ಇದೆಲ್ಲ ಮಾಡೋದು ಪಾಪ ಅಂತ ಯಾರಿಗೆ ಗೊತ್ತಿಲ್ಲ? ಗೊತ್ತೈತಲ್ಲ. ಆದರೂ ನಾವು ಆಡ್ತೀವಿ ಇನ್ನೊಬ್ಬರ ಬಗ್ಗೆ, ಆದರೂ ಲಂಚ ವಂಚನೆಗಳನ್ನು ಮಾಡ್ತೀವಿ, ಆದರೂ ತಪ್ಪು. ಮತ್ತೆ ಕಷ್ಟಗಳು ಬಂದಾಗ ಅದಕ್ಕೆ ಕಾರಣ ದೇವ್ರು ಹೆಂಗಾಗ್ತಾನೆ? ಇಲ್ಲಿ ಚಲೋನೂ ಇಟ್ಟನೆ, ಕೆಟ್ಟನೂ ಇಟ್ಟನೆ, ಎಲ್ಲ ಇಟ್ಟನವ. ಆಯ್ಕೆ ನಿಮಗೆ ಬಿಟ್ಟನೆ, ಆಯ್ಕೆ ನಿಮಗೆ ಬಿಟ್ಟನೆ. ಹಾಗಾಗಿ ಪ್ರತಿ ಕರ್ಮ ಸಿದ್ಧಾಂತ ಏನು ಹೇಳ್ತದೆ ಅಂದರೆ, ನಾವು ಅನುಭವಿಸುವಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ದೇವರು ಕಾರಣ ಅಲ್ಲ, ನಾವೇ ಕಾರಣರು. ಕೆಲವರೆಲ್ಲ ಕೇಳ್ತಾರೆ, ಹಿಂದಿನ ಜನ್ಮ ಅಂತಿದ್ರೆ ನಮಗೆ ಯಾಕ್ರಿ ನೆನಪಾಗಲ್ಲ ಅಂತ. ಅದು ಬೇಕು ಅಂತ ದೇವರು ಮರೆವನ್ನು ಇಟ್ಟಿರ್ತಾನೆ, ಮಹಾತ್ಮರಿಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ ಅಂಥದ್ದು. ಒಳಗಡೆ ಪ್ರತ್ಯೇಗಾತ್ಮನನ್ನು ಕೇಳಬೇಕಂತೆ, ಅದು ಮಹಾತ್ಮರಿಗೆ. ಯಾಕೆಂದರೆ ಬಸವಣ್ಣವರೇ ಅವರು 7 ಜನ್ಮಗಳಲ್ಲಿ ಅಂತ ಹೇಳ್ತಾ ಬರ್ತಾರೆ. ನಾನು ಪ್ರಥಮ ಭವಾಂತರದಲ್ಲಿ ನೀಲಲೋಹಿತನೆಂಬ ಗಣೇಶ್ವರನಾಗಿದ್ದೆ, ಆಮೇಲೆ ಸ್ಕಂದನೆಂಬ ಗಣೇಶ್ವರನಾಗಿದ್ದೆ, ಮನೋಹರನೆಂಬ ಗಣೇಶ್ವರನಾಗಿದ್ದೆ, ನೀಲಲೋಹಿತನೆಂಬ ಗಣೇಶ್ವರನಾಗಿದ್ದೆ, ಋಷಭನೆಂಬ ಗಣೇಶ್ವರನಾಗಿದ್ದೆ, ಬಸವನೆಂಬ 7 ಜನ್ಮಗಳನ್ನು ಹೇಳ್ಕೊತ ಬರ್ತಾರೆ. ಎಲ್ಲರಿಗೂ ಯಾಕೆ ನೆನಪಾಗಲ್ಲ ಅಂದರೆ ಅದು ಮರೆಯೋದು ಬೇಕು. ಯಾಕೆಂದರೆ ಈಗ ನೀವಿಂದ ಯಾರೋ ಹೆಂಡತಿಯಾಗಿದ್ರು, ಯಾರೋ ಗಂಡ ಆಗಿದ್ರು, ಹಿಂದಿನವೆಲ್ಲ ನೆನಪಾದ್ರೆ ಏನಾಗ್ಬೋದು ಕತೆ? ಏನಾಗ್ತದ್ರಿ? ವಿಜ್ಞಾನಿಗಳು ಕರ್ಮ ಸಿದ್ಧಾಂತಗಳನ್ನು ಒಪ್ತಾರೆ. ವಿಜ್ಞಾನಿಗಳು, ಪ್ರೊಫೆಸರ್ ಅಕ್ಸ್ಲೇನ್ ಅಂತ ಒಬ್ಬ ದೊಡ್ಡ ವಿಜ್ಞಾನಿ ಬರ್ತಾನೆ. ಅವನು ಬರೀತಾನೆ ತನ್ನ ಒಂದು ಇದರಲ್ಲಿ, ಪುನರ್ಜನ್ಮ ಸಿದ್ಧಾಂತವನ್ನು ಕೆಲಸಕ್ಕೆ ಬಾರದು ಎಂದು ಸರಿಯಾಗಿ ವಿಚಾರ ಮಾಡದವರು ಮಾತ್ರ ಅಳೆಯುವರು. ವಿಕಾಸವಾದದಂತೆ ಪುನರ್ಜನ್ಮ ಸಿದ್ಧಾಂತ ಕೂಡ ವಾಸ್ತವಿಕ ಪ್ರಪಂಚದ ಆಧಾರದ ಮೇಲೆ ನಿಂತಿದೆ ಅಂತ ಹೇಳ್ತಾನೆ. ಸಾಲೋಮನ್ ಅಂತ ಒಬ್ಬ ವಿಜ್ಞಾನಿ ತನ್ನ ಬುಕ್ ಆಫ್ ವಿಜ್ಡಂಬಲ್ ಬರೀತಾನಾತ, ನಾನು ಇಂದಿನ ಜನ್ಮದಲ್ಲಿ ಒಳ್ಳೆಯ ಸ್ವಭಾವದ ಮಗುವಾಗಿದ್ದೆ, ಅದಕ್ಕೆ ನನಗೆ ಒಳ್ಳೆ ಗರ್ಭ, ಒಳ್ಳೆ ಸಂಸ್ಕಾರ, ಒಳ್ಳೆ ಮನತನ ಸಿಕ್ಕಿದೆ ಅಂತ ಬರೀತಾನ. ಪ್ಲೇಟೋ ವರ್ಜಿನ್ ಅಂತ ಬರ್ತಾನೆ. ಆಮೇಲೆ ಅರಿಸ್ಟಾಟಲು, ಆತನ ಅನೇಕ ಅನುಯಾಯಿಗಳೆಲ್ಲರೂ ಕೂಡ ಕರ್ಮ ಸಿದ್ಧಾಂತಗಳನ್ನು ಒಪ್ತಾರೆ. ಹೂಮೆನ್ ಅಂತ ತನ್ನ ಪುಸ್ತಕದಲ್ಲಿ ಬರೀತಾನಾತ, ನಾವು ಪುನರ್ಜನ್ಮ ಸಿದ್ಧಾಂತ ಒಂದನ್ನೇ ಮನ್ನಿಸಬೇಕಾಗಿದೆ ಅಂತ ಬರೀತಾನ. ಹಾಗಾಗಿ ಬಹಳ ಜನ ವಿಜ್ಞಾನಿಗಳು ಕೂಡ, ಆಮೇಲೆ ಕೆಲವೆಲ್ಲ ಮನೋಶಾಸ್ತ್ರ ವಿಶ್ಲೇಷಕರು ಹುಟ್ಟಿದ ಮಕ್ಕಳ ಮನಸ್ಸನ್ನು ಪರೀಕ್ಷೆ ಮಾಡಿ ಅದು ಮುದ್ರಿತ ಹಾಳೆ ಅಂತಿರುತ್ತದೆ, ಖಾಲಿ ಇರೋದಿಲ್ಲ, ಇಂದಿನ ಜನ್ಮಗಳ ಸಂಸ್ಕಾರಗಳನ್ನು ಪಡ್ಕೊಂಡು ಬಂದಿರುತ್ತೆ ಅಂತ ಹೇಳ್ತಾರೆ ಬಹಳ ಜನ. ಹಾಗಾಗಿ ಇತ್ತೀಚೆಗೆ ಗಾಂಧೀಜಿಯವರ ಪಿರಿಯಡಲ್ಲಿ ಒಂದು ಘಟನೆ ನಡೀತದೆ, ಬಹುಶಃ ನೀವು ಯಾರಾದರೂ ಕೇಳಿರ್ಬೋದು. ಒಬ್ಬ ಹುಡುಗಿ ದೆಹಲಿಯಲ್ಲಿ ಹುಟ್ಟುತ್ತಾಳೆ. ಆಕೆ ಹೆಸರು ಶಾಂತಿ ದೇವಿ ಅಂಥೇಳಿ. ಆಕೆ ಹುಟ್ಟಿ ಒಂದು 4-5 ವರ್ಷ ಆದಮೇಲೆ ಇದ್ದದಿದ್ದಾಗೆ, ಇದು ನನ್ನ ಮನೆಯಲ್ಲ, ನನ್ನ ಮನೆ ಮಥುರಾದಲ್ಲಿದೆ ಅಂತ ಹೇಳ್ತಾಳೆ. ಇದು ನಂದು ಮನೆಯಲ್ಲ. ನೀವು ಯಾರು ಕೇಳಿರ್ಬೋದು, ಅದು ಇಡೀ ಇಂಟರ್ನ್ಯಾಷನಲ್ ಬೇರೆ ಬೇರೆ ದೇಶಗಳಲ್ಲೆಲ್ಲ ಸುದ್ದಿಯಾಗಿತ್ತದು, ಬರೀ ಭಾರತದಲ್ಲಲ್ಲ ಆ ಸುದ್ದಿ. ಇದು ನನ್ನ ಮನೆಯಲ್ಲ, ನಂದು ಮಥುರಾದಲ್ಲಿದೆ, ನನ್ನ ಗಂಡ ಇದ್ದಾನೆ, ನನ್ನ ಮಗ ಇದ್ದಾನೆ, ನನಗೆ ಹೊಲ ಇದೆ, ನನ್ನ ಜಮೀನಿದೆ, ನಮ್ಮದು ಬಟ್ಟೆ ಅಂಗಡಿ ಇದೆ ಅಂತ ಹೇಳ್ತಿರ್ತಾಳೆ. ಸಣ್ಣ ಹುಡುಗಿ ಬಿಡು ಏನೋ ಹೇಳ್ತದೆ ಅಂತ ಸುಮ್ಮನೆ ಇರ್ತಾರೆ. ಆಕೆ ದೊಡ್ಡವಳಾಗ್ತಾ ಅದನ್ನೇ ಜಾಸ್ತಿ ಹೇಳೋಕ್ಕೆ ಶುರು ಮಾಡಿದಾಗ ತಂದೆ ತಾಯಿಗೆ ಅದು ಭಾಳ ಸಮಸ್ಯೆ ಆಗ್ತದೆ. ಹಾಗೆ ಇವ್ರಿಗೆ ಒಬ್ರಿಗೊಬ್ರಿಗೆ ಪರಿಚಯ ಆಗ್ತಾ ಗಾಂಧೀಜಿಯವ್ರ ಕಿವಿಗೆ ಬಡಿತದೆ. ಗಾಂಧೀಜಿಯವ್ರು ಹೋಗಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಆಕೆ ಹೇಳೋದನ್ನು ನೋಡಿ ಭಾಳ ಆಶ್ಚರ್ಯಪಟ್ಟು ಅವರೊಂದು ಕಮಿಟಿ ಮಾಡ್ತಾರೆ. ಒಂದು 15 ಜನದ ಒಂದು ಕಮಿಟಿ ಮಾಡ್ತಾರೆ. ಅದರಲ್ಲಿ ವಕೀಲರು, ಪತ್ರಿಕೆಯವರು, ಕೆಲವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕೆಲವರೆಲ್ಲ ಒಳ್ಳೊಳ್ಳೆ
ಪ್ರತಿಭಾವಂತರನ್ನು ಸೇರಿ ಒಂದು 15 ಜನದ ಕಮಿಟಿ ಮಾಡಿ ಆ ಹುಡುಗಿಯನ್ನು ಕೊಟ್ಟು ಮಥುರಕ್ಕೆ ಕಳಿಸ್ತಾರೆ. ಅವರು ಆ ಹುಡುಗಿಯನ್ನು ಕೊಟ್ಟು ಮಥುರಕ್ಕೆ ಕಳಿಸ್ತಾರೆ. ಮಥುರಕ್ಕೆ ಕಳ್ಸೋಕ್ಕೆ ರೈಲ್ವೆ ಸ್ಟೇಷನಲ್ಲಿ ಇಳಿತಿದ್ದಂಗೆ ಅಲ್ಲೊಬ್ಬನ ನೋಡಿ ಈತ ನಮ್ಮ ಭಾವ ಅಂತ ಹೇಳ್ತದೆ ಹುಡುಗಿ. 5-6 ವರ್ಷದ ಹುಡುಗಿ ಈತನನ್ನು ಭಾವ ಅಂತ ಹೇಳ್ತದೆ. ಆಮೇಲೆ ಅದನ್ನು ವಿಚಾರ ಮಾಡಿ ನೋಡಿದಾಗ ಆಕೆ ಗಂಡನ ಅಣ್ಣ ಆಗಿದ್ದಾವ. ಆಮೇಲೆ ಆಕೆನೇ ಆ ಟಾಂಗ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆಕೆನೇ ತನ್ನ ಮನೆ ತೋರಿಸ್ತಾಳೆ, ಇಲ್ಲಿದೆ ನನ್ನ ಮನೆ, ನಮ್ಮ ಬಟ್ಟೆ ಅಂಗಡಿ ಇಲ್ಲಿತ್ತು ಅಂತ ತೋರಿಸ್ತಾಳೆ ಆಕೆ. ಆಮೇಲೆ ಅಲ್ಲಿ ಹೋದ ತಕ್ಷಣ ಒಬ್ಬ ಸುಮಾರು 60 ವರ್ಷದ ಒಬ್ಬ ವ್ಯಕ್ತಿಯನ್ನು ಈತ ನನ್ನ ಗಂಡ ಅಂತ ಹೇಳ್ತಾಳೆ. ಇನ್ನೊಬ್ಬ ಮಗನನ್ನು ನನ್ನ ಮಗ ಅಂತ ಹೇಳ್ತಾಳೆ. ಭಾಳ ಆಶ್ಚರ್ಯ ಆಗ್ತದೆ ಅವ್ರ ಮನೆ ತಂದವ್ರಿಗೂ ಕೂಡ. ಆಮೇಲೆ ಅವನು ಗಂಡ ಒಳಗಡೆ ಕರ್ಕೊಂಡೋಗಿ ಕೆಲವು ವೈಯಕ್ತಿಕವಾಗಿ ಪ್ರಶ್ನೆಗಳು ಕೇಳ್ತಾಳೆ. ಹೌದು ಅಂತ ಒಪ್ಕೊಳ್ತಾನೆ ಆತು ಕೂಡ. ಆಮೇಲೆ ನಾನು ಎಲ್ಲೋ ಒಂದಿಷ್ಟು ದುಡ್ಡು, ಮೊದಲೆಲ್ಲ ಬೀರು ಇವೆಲ್ಲ ಇರಲಿಲ್ಲಲ್ಲ, ನೆಲ ತೋಡಿ ಇಡ್ತಿದ್ರು, ನಾನು ಇಂಥ ಜಾಗದಲ್ಲಿ ದುಡ್ಡಿಟ್ಟಿದ್ದೆ ಅಂತ ತೋರಿಸ್ತಾಳೆ. ಭಾಳ ಆಶ್ಚರ್ಯ ಆಗಿ ಕೊನೆಗೆ ಅವರೆಲ್ಲರೂ ಕೂಡ ಕರ್ಮ ಸಿದ್ಧಾಂತವನ್ನು ಪುನರ್ಜನ್ಮ ಆಕೆ ಖಂಡಿತ ಆಗಿದೆ ಅಂತಕ್ಕಂಥದ್ದನ್ನು ಒಪ್ಪುತ್ತಾರೆ. ಆಮೇಲೆ ಅವಾಗ ಬ್ರಿಟಿಷ್ ಆಳ್ವಿಕೆ ಇದ್ದಿದ್ದರಿಂದ ಕೆಲವರು ಪಾಶ್ಚಿಮಾತ್ಯರು ಬಂದು ಆಕೆಯನ್ನು ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಡಾಕ್ಟರ್ ಇಎನ್ ಸ್ಟಿವೆನ್ಸನ್ ಅಂತೇಳಿ, ಅವನು ಸುಮಾರು ಇಂಥ ಸಣ್ಣ ಮಕ್ಕಳು ಈ ರೀತಿನ ಹಿಂದಿನ ಜನ್ಮದಲ್ಲಿ ಹಾಗಾಗಿದ್ದೆ ಹೀಗಾಗಿದ್ದೆ 6000 ಕೇಸ್ಗಳನ್ನು ಅವನು ಬರೆದಿಡ್ತಾನೆ. ಈ ಥರದ್ದು ಇಡೀ ಜಗತ್ತಿನಲ್ಲಿ ನಡೀತಕ್ಕಂಥ ವರ್ಜಿನ್ ವಿಶ್ವವಿದ್ಯಾಲಯದಲ್ಲಿ ಆ ಒಂದು ಆತನ ಮುಂದಿನ ಆತನ ಶಿಷ್ಯರು ಅವುಗಳನ್ನು ಇನ್ನೂ ಒಂದಿಷ್ಟು ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ನಡೆದಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಂಥ ಅನೇಕ ಘಟನೆಗಳನ್ನು ನಾವು ನೋಡ್ತೇವೆ. ಅದಕ್ಕೆ ಗಾಂಧೀಜಿಯವರು ಬರೀತಾರೆ, ನನಗೆ ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇದೆ ಅಂತ ಬರೀತಾರೆ ಅವರು. ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇದೆ. ಈ ಎಲ್ಲ ಋಣಾನುಬಂಧಗಳು ಇಂದಿನ ಜನ್ಮದಿಂದ ಪಡೆದುಕೊಂಡು ಬಂದ ಸಂಸ್ಕಾರದ ಫಲವೇ ಅಂತಾರೆ. ಪರಮಾತ್ಮನ ನಿಯಮ ಅಗಾಧವಾದದ್ದು, ಅವು ಬಹಳ ಸಂಶೋಧನೆಯ ವಿಷಯಗಳಾಗಿದೆ, ಅವುಗಳನ್ನಾರೂ ಅರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾರೆ ಗಾಂಧೀಜಿ ಒಂದು ಕಡೆ. ಶರಣರು ಕೂಡ ಅನೇಕ ವಚನಗಳಲ್ಲಿ ಪಾಪ ಪುಣ್ಯಗಳನ್ನು, ಕರ್ಮ ಧರ್ಮಗಳನ್ನು ಹೇಳ್ತಾ ಬರ್ತಾರೆ ಅವರ ವಚನಗಳಲ್ಲೂ. ಹಾಗಾಗಿ ಇದರಲ್ಲಿ ಹೇಳೋ ಉದ್ದೇಶ ಇಷ್ಟೇ, ನಮಗೆ ಯಾಕೆ ಇಂದಿನ ಜನ್ಮದ್ದು ಕೆಲವ್ರಿಗಷ್ಟೇ ಯಾಕೆ ನೆನಪಾಗ್ತಿರುತ್ತೆ ಅಂದರೆ, ಈಗ ಉದಾಹರಣೆ ಜಹೀರಾಬಾದಲ್ಲಿ ಒಂದು ಅಂಗಡಿ ಇದೆ ಅಂತ ಇಟ್ಕೊಳ್ರಿ, ನಮ್ಮ ಮಠಪತಿಯವರ ಅಂಗಡಿ ಇದೆ ಅಂತ ಇಟ್ಕೊರಿ. ಇವರು ಈ ಅಂಗಡಿಯನ್ನು ಮುಚ್ಚಿ ಏನು ಮಾಡ್ತಾರೆ, ಹೈದರಾಬಾದ್ನಲ್ಲಿ ಅಂಗಡಿ ತೆಗಿತಾರೆ. ಈ ಅಂಗಡಿಯಲ್ಲಿರ್ತಕ್ಕಂಥ ಕಾರ್ಕೂನ, ಈ ಅಂಗಡಿಯಲ್ಲಿರ್ತಕ್ಕಂಥ ಅಮಾಲಿ, ಇಲ್ಲಿರ್ತಕ್ಕಂಥ ಲೆಕ್ಕಿಗ, ಇವರನ್ನೆಲ್ಲ ಇಲ್ಲೇ ಬಿಟ್ಟು ಅವರು ಹೈದರಾಬಾದ್ನಲ್ಲಿ ಹೊಸ ಅಂಗಡಿ ತೆಗೆದು ಅಲ್ಲಿ ಹೊಸ ಕಾರ್ಕುನ, ಅಲ್ಲಿ ಲೆಕ್ಕಿಗ, ಅಲ್ಲಿ ಅಮಾಲಿಗಳನ್ನು ಹೊಸಬ್ರನ್ನ ನೇಮಕ ಮಾಡ್ತಾರೆ. ಅವರು ಸ್ನೇಹಿತರು ಯಾರೋ ಒಬ್ಬರು ಪರಿಚಯ ಇದ್ದವರು ಹೈದರಾಬಾದ್ನಲ್ಲಿ ಆ ಅಂಗಡಿಗೆ ಹೋಗಿ ಕೇಳ್ತಾರೆ ಅವರು, ನೀವು ಮಠಪತಿಯವರು ಜಹೀರಾಬಾದ್ ಅಂಗಡಿ ಯಾಕೆ ಮುಚ್ಚಿದ್ರು ಅಂತ. ಅಲ್ಲಿದ್ದವರು ಹೇಳ್ತಾರೆ, ಆ ಅಂಗಡಿ ಲಾಸ್ ಆಯಿತೋ ಲಾಭ ಆಯ್ತು ಅವೆಲ್ಲ ನಮಗೇನು ಗೊತ್ತಿಲ್ಲ, ನಾವು ಹೊಸದಾಗಿ ನಮ್ಮನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾವು ನಿಮಗೇನಾದರೂ ಬೇಕು ಅಂದರೆ ಯಾರನ್ನು ಕೇಳಬೇಕು, ಮಠಪತಿಯವರಿಗೆ ಕೇಳಬೇಕು. ಹಾಗೆ ಜಹೀರಾಬಾದ್ ಅಂಗಡಿ ಅಂದರೆ ಹಿಂದಿನ ಜನ್ಮ, ಹೈದರಾಬಾದ್ ಅಂಗಡಿ ಅಂದರೆ ಈಗಿನ ಜನ್ಮ. ಈ ದೇಹ ಮನಸ್ಸು ಇವೆಲ್ಲ ಏನಿದೆ ಅಮಾಲಿ ಕಾರ್ಕುನ ಇದ್ದಂಗೆ, ಅವುಗಳನ್ನ ಕೇಳಿದರೆ ಗೊತ್ತಾಗೋದಿಲ್ಲ. ಆ ಹಿಂದಿನ ಜನ್ಮದ ಅರಿವಾಗಬೇಕಾದ್ರೆ ಒಳಗಡೆ ಇರತಕ್ಕಂಥ ಪ್ರತ್ಯೇಗಾತ್ಮನನ್ನು ಕೇಳಬೇಕಂತೆ. ಆ ಪ್ರತ್ಯೇಗಾತ್ಮನನ್ನು ಕೇಳ್ಕೊಳ್ಳಿಕ್ಕೆ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಅದು ಮಹಾತ್ಮರು, ಬಹಳ ಜನ ಮಹಾತ್ಮರು, ನಾ ಹಿಂದೆ ಅಲ್ಲಿದ್ದೆ ಇಲ್ಲಿದ್ದೆ, ಅರವಿಂದ್ರ ಹೇಳ್ತಾರೆ. ಸುಮಾರು ಜನ ಅರವಿಂದರು ಮತ್ತು ಪಾಂಡಿಚೇರಿ ಮಾತಾಜಿಯವರು ಕರ್ಮ ಸಿದ್ಧಾಂತದ ಬಗ್ಗೆ ಬಹಳ ಇವುಗಳನ್ನು ಬರೀತಾ ಹೋಗ್ತಾರೆ. ಅವರು ಬಹಳ ಅರವಿಂದರು ಒಂದು ಕಡೆ ಬರೀತಾರೆ, ಸಾಮಾನ್ಯವಾಗಿ ಏನಾದರೂ ಒಂದೊಂದು ಸರಿ ಮನುಷ್ಯ ಜನ್ಮದಿಂದ ಪ್ರಾಣಿ ಜನ್ಮಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಬರೀತಾರೆ. ಆಮೇಲೆ ಏನಾದರೂ ಒಂದೊಂದು ಸರಿ ಜೀವನದಲ್ಲಿ ಬಹಳ ಜಿಗುಪ್ಸೆ ಪಟ್ಟು ಹೆಣ್ಣಾಗಿದ್ದವಳು ನಾ ಯಾಕೆ ಗಂಡಾಗಿ ಹುಟ್ಟಲಿಲ್ಲ ಏನೋ ಅಂತ ಏನಾದ್ರು ಜೀವನದಲ್ಲಿ ಬಹಳ ಆಕೆ ನೊಂದು ಸತ್ತರೆ ಮುಂದಿನ ಜನ್ಮದಲ್ಲಿ ಗಂಡಾಗಿ ಹುಡ್ತಾಳೆ. ಆದರೆ ಆಕೆ ನಡೆ ನುಡಿ ಆಚಾರ ವಿಚಾರ ಎಲ್ಲ ಹೆಣ್ಣಿನ ರೂಪದಲ್ಲಿರುತ್ತೆ ಅಂತ ಬರೀತಾರೆ ಅವರು ಅರವಿಂದ್ರು. ಕೆಲವ್ರು ನೋಡಿರಿಲ್ಲ, ಗಂಡಾಗಿ ಹುಟ್ಟಿರ್ತಾರೆ, ಅವರ ನಡೆ ನುಡಿಗಳೆಲ್ಲ ಹೆಂಗಿರ್ತದೆ, ಹೆಣ್ಣಿನ ರೂಪದಲ್ಲಿರ್ತದೆ. ಇನ್ನೇನಾದರೂ ಗಂಡು ಮಗನ ಹೆಣ್ಣಾಗಬೇಕಿತ್ತು ಅಂದ್ಕೊಂಡು ಜೀವನ ಪರ್ಯಂತ ಸತ್ರೆ ಆತ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ರು ಅವರು ನಡೆ ನುಡಿ ಆಚಾರ ವಿಚಾರ ಹೆಂಗಿರುತ್ತೆ ಅಂತ ಗಂಡಸಿದ್ದಂಗೆ ಇರುತ್ತಂತ. ಒಳ್ಳೆ ಗಂಡು ಬೀರಿ ಇದ್ದಂಗೆ ಇದೆ ನೋಡು ಅಂತ ಬೈತಿರ್ತೀವಿ.
ಅರವಿಂದರು ಬರೀತಾರೆ ಈ ಥರದ್ದು ಆಗುತ್ತೆ ಅಂತಕ್ಕಂಥದ್ದನ್ನು ಅವರಿನ್ನೂ ಕರ್ಮ ಸಿದ್ಧಾಂತದ ಬಗ್ಗೆ ಬಹಳ ಮಾತುಗಳನ್ನು ಬರೀತಾರೆ. ಈ ಎಲ್ಲ ಘಟನೆಗಳು ಏನೇ ಆಗಿದ್ದರೂ ಕೂಡ ನಾವು ಪ್ರತಿ ಹೆಜ್ಜೆಯನ್ನು ಇಡಬೇಕಾದ್ರೆ ನಮಗೇನಿರಬೇಕು? ಪಾಪ ಪುಣ್ಯಗಳ ಬಗ್ಗೆ ಪ್ರಜ್ಞೆ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಅಮೇರಿಕಾದಲ್ಲಿ US ದಲ್ಲೊಬ್ಬರು ಎಡ್ಗರ್ ಕೇಸಿ ಅಂತ ಆಗೋಗಿದ್ದಾರೆ. ಇವೆಲ್ಲ ಹೆಸರು ಕೇಳಿರ್ಬೇಕು. ಎಡ್ಗರ್ ಕೇಸಿ ಬಹಳ ಸೂಕ್ಷ್ಮವಾಗಿ ಕರ್ಮ ಸಿದ್ಧಾಂತಗಳನ್ನು ಹೇಳ್ತಾ ಹೋಗ್ತಾನಾತ. ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾನಾತ ಅಂದರೆ, ಯಾರದಾದರೂ ಕಷ್ಟನ ನೀವು ಕಿವಿಯಿಂದ ಕೇಳಿ, ಯಾರದಾದರೂ ಕಷ್ಟನ ನೀವು ಕಿವಿಯಿಂದ ಕೇಳಿ ನಿಮ್ಮಿಂದ ಬಗೆಹರಿಸುವಂಥ ಸಾಧ್ಯತೆ ಇದ್ದು ನಿಮಗೆ ಕೇಳೇ ಇಲ್ಲೇನೋ ಅನ್ನಂಗೆ ನೀವು ಕ್ಯೂಡ್ರಂಗೆ ವರ್ತನೆ ಮಾಡಿದರೆ ಅವನು ಮುಂದಿನ ಜನ್ಮದಲ್ಲಿ ಕ್ಯೂಡನಾಗಿ ಹುಡ್ತಾನೆ ಅಂತ ಬರೀತಾರೆ. ಯಾರದಾದರೂ ಕಷ್ಟ ಕಣ್ಣಿಂದ ಕಂಡು ನಿಮ್ಮಿಂದ ಬಗೆಹರಿಸುವಂಥ ಸಾಧ್ಯತೆ ಇದ್ದು ನಿಮಗೆ ಕಂಡೇ ಇಲ್ಲೇನೋ ಅನ್ನಂಗೆ ನೀವು ಕುರುಡ್ರಂಗೆ ವರ್ತನೆ ಮಾಡಿದರೆ ಅವ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನಾದರೂ ಅಧಿಕಾರ ಇವೆಲ್ಲ ಇದ್ದು ಮತ್ತೊಬ್ಬರ ಮೇಲೆ ಅತಿ ಅಧಿಕಾರ ದರ್ಪವನ್ನು ಅವ್ರಿಗೆ ಉಸಿರಾಡೋಕ್ಕೂ ಕೂಡ ತೊಂದರೆ ಇಲ್ಲದಂಗೆ ಅವ್ರನ್ನೇನಾದರೂ ನೀವು ದಬ್ಬಾಳಿಕೆ ಮಾಡಿದರೆ ಅವರು ಮುಂದಿನ ಜನ್ಮದಲ್ಲಿ ಅಸ್ತಮ ರೋಗಗಳಿಂದ ಉಸಿರಾಟದ ತೊಂದರೆಗಳಿಂದ ಬಳಲ್ತಾರೆ ಅಂತ ಬರೀತಾನ ಎಡ್ಗರ್ ಕೇಸಿ. ಅವನ ಹತ್ರ ಒಬ್ಬ ಹೆಣ್ಮಗಳು ಬರ್ತಾಳೆ. ಆಕೆ ಕೈಗಳು ಬಹಳ ಸುಂದರವಾಗಿರ್ತಾವೆ. ಈ ನೇಲ್ ಪಾಲಿಸು ಇಂಥವನ್ನೆಲ್ಲ ಮಾರಾಟ ಮಾಡೋರು ಏನು ಮಾಡ್ತಿರ್ತಾರೆ ಅಂದರೆ, ಆಕೆ ಕೈ ಫೋಟೋಗಳನ್ನು ತಗೊಂಡೋಗಿ ಸಾವಿರಗಟ್ಟಲೆ ಡಾಲರ್ಗಳನ್ನು ತಗೊಂಡು ಬಂದು ಸುರಿತಿರ್ತಾರೆ. ಇದಕ್ಕೆ ಯಾಕೆ ಸಾಧ್ಯ ಅಂತ ಎಡ್ಗರ್ ಕೇಸಿ ಬಂದು ಕೇಳ್ತಾಳೆ. ಆಕೆ ಬರೀ ಕೈ ಇದರಿಂದನೇ ಕೋಟ್ಯಾಧೀಶ್ವರಳಾಗಿರ್ತಾಳೆ. ಇದು ಯಾಕೆ ಸಾಧ್ಯ ಅಂದರೆ, ಅವನು ಸುಪ್ತಾವಸ್ಥೆಗೆ ಹೋಗಿ ಎಡ್ಗರ್ ಕೇಸಿ ಹೇಳ್ತಾನೆ, ಆಕೆ ಇಂದಿನ ಜನ್ಮದಲ್ಲಿ ಅನಾಥ ಮಕ್ಕಳ ಸೇವಕಿಯಾಗಿದ್ಲು, ಅವರ ಮಲಮೂತ್ರಗಳನ್ನು ತೊಳೆದಿದ್ಲು, ಅದಕ್ಕೆ ಆಕೆ ಕೈಗಳಷ್ಟು ಸುಂದರವಾಗಿದ್ದಾವೆ ಅಂತ ಬರೀತಾನೆ. ಆಕೆ ಕೈಗಳು ಅಷ್ಟು ಸುಂದರವಾಗಿದ್ದಾವೆ ಅಂತ ಹೇಳ್ತಾನೆ. ಒಂದಿಬ್ಬರು ಗಂಡ ಹೆಂಡತಿ, ಇಬ್ಬರು ಸರ್ಜನ್ನು, ಒಬ್ಬ ಮಗ ಇರ್ತಾನೆ, ರಕ್ತದ ಕೊರತೆಯಿಂದ ಬಳಲ್ತಾ ಇರ್ತಾನೆ. ಏನೇ ಮಾಡಿದ್ರೂ ಅವನನ್ನು ವೃದ್ಧಿ ಮಾಡಲಿಕ್ಕಾಗೋದಿಲ್ಲ. ಇದು ಯಾಕೆ ಸಾಧ್ಯ? ನಾವು ಎಷ್ಟೋ ಸಾವಿರಾರು ಜನಗಳ ರೋಗಗಳನ್ನು ವಾಸಿ ಮಾಡಿದ್ದೀವಿ, ಎಷ್ಟೋ ಕುಟುಂಬಗಳನ್ನು ಬದುಕಿಸಿದ್ದೀವಿ, ನಮಗಿರ್ತಕ್ಕಂಥ ವಂಶದ ಒಂದು ಕುಡಿಯನ್ನು ನಮ್ಮಿಂದ ಬದುಕಿಸ್ಕೊಳ್ಳಿಕ್ಕಾಗ್ತಾ ಇಲ್ವಲ್ಲ ಅಂಥೇಳಿ ಬಹಳ ದುಃಖದಿಂದ ಅವರು ಡಾಕ್ಟ್ರುಗಳು ಅವನ ಹತ್ರಕ್ಕೆ ಹೋಗ್ತಾರೆ, ಇದು ಯಾಕೆ ಹೀಗೆ ಅಂತೇಳಿ. ಅವಾಗ ಎಡ್ಗರ್ ಕೇಸಿ ಸುಪ್ತಾವಸ್ಥೆಗೆ ಹೋಗಿ ಹೇಳ್ತಾನೆ, ಇಂದಿನ ಜನ್ಮದಲ್ಲಿ ಅವನು ಒಂದು ಗೇಣು ಭೂಮಿಗೋಸ್ಕರ ರಕ್ತದ ಕೋಡಿಯನ್ನು ಏರಿಸಿದ್ದ ಅಂತನು. ಯಾಕೆ ರಕ್ತದ ಕೊರತೆಯಿಂದ ಬಳಲ್ತದಾನೆ ಅಂದರೆ, ಅವನು ಹಿಂದೆ ಒಂದೊಂದ್ಸರಿ ಎಷ್ಟು ಅಜ್ಞಾನದಿಂದ ಜಗಳಾಡ್ತೀವಿ ನಾವು ಅಂದರೆ, ಸಣ್ಣ ಸಣ್ಣ ಕಾರಣಗಳು, ಸಣ್ಣ ಬರೀ ಒಂದು ಆ ಕಡೆ ಹೊಲ ಈ ಕಡೆ ಹೊಲ ಮಧ್ಯೆ ಒಂದು ಮರ ಇರ್ತದೆ, ಆ ಟೊಂಗೆ ಕಡ್ದಕ್ಕೆ ಕೊಲೆಗಳಾಗಿದ್ದವು. ಹಾಗೆ ಬಿಲ್ರಿ, ಒಂದು ಗೇಣು ಭೂಮಿ ಒತ್ತಿದಾನೆ ಅಂತೇಳಿ ಎಷ್ಟೋ ಕೊಲೆಗಳಾಗಿದ್ದಾವೆ, ಜಗಳಗಳಾಗಿದ್ದಾವೆ, ಕೋರ್ಟು ಕೇಸನ್ನು ಹತ್ತಿದ್ದೀವಿ. ಎಷ್ಟು ಇದರಿಂದ ನಾವು ಬದುಕ್ತಿರ್ತೀವಿ. ಒಂದಿಷ್ಟು ಪ್ರಜ್ಞೆ ಇಲ್ಲದಂಗೆ, ಜ್ಞಾನ ಇಲ್ಲದಂಗೆ ಹೊಡೆದಾಡಿಕೊಂಡು ಬದಲಾಡ್ಕೊಂಡು ಹೀಗೆ ಬದುಕೋದಲ್ಲ. ಒಂದು ಸತಿ ಎದುರು ಬದ್ರ ಮನೆ, ಎರಡೂ ಮನೆಯವರು ನಾಯಿ ಸಾಕಿದ್ರು. ಆ ಎರಡೂ ನಾಯಿ ಜಗಳಾಡ್ತಿದ್ವು. ಈಕಿ ಎದುರು ಮನೆಯವಳು ಏನು ಮಾಡಿದ್ಲು, ಇನ್ನು ಎದುರು ಮನೆ ನಾಯಿಗೆ ಕಲ್ಲು ಹೋಗಿದ್ಲು. ಈಕೆಗೆ ಸಿಟ್ಟು ಬಂತು, ನಮ್ಮ ನಾಯಿಗೆ ಹೆಂಗೆ ಕಲ್ಲು ಹೋಗಿದೆ, ಹಂಗೆ ಮಾತಿಗೆ ಮಾತು ಬೆಳೀತು, ಇಬ್ಬರು ಜಗಳಕ್ಕೆ ನಿಂತರು. ಆಮೇಲೆ ಇವರಿಬ್ಬರು ಜಗಳಾಡೋದು ನೋಡಿ ಆಕೆ ಗಂಡನೂ ಬಂದ, ಈಕೆ ಗಂಡನೂ ಬಂದ. ಇವರು ಮಾತಿಗೆ ಮಾತು ಎಲ್ಲಿಗೆ ಹೋಯ್ತು ಅಂದ್ರೆ ಒಡೆದಾಡಿ ರಾಮ ರಕ್ತ ಸುರಿಯೋಕ್ಕೆ ಶುರುವಾಯಿತು. ಆಮೇಲೆ ಪೊಲೀಸ್ ಕೇಸ್ ಆಯಿತು. ಕೇಸ್ ಆದಮೇಲೆ ಕೋರ್ಟಿಗೆ ಹೋಯ್ತು. ಕೋರ್ಟ್ ಇದು ಎಲ್ಲಿ, ತಾಲೂಕು ಕೋರ್ಟು, ಜಿಲ್ಲಾ ಕೋರ್ಟ್, ಹೈಕೋರ್ಟಿಗೆ ಹೋಯ್ತದು. ಎದುರು ಜಗಳ, ನಾಯಿ ಜಗಳ. ಜಡ್ಜ್ ಕೇಳ್ದ, ಹೈಕೋರ್ಟಲ್ಲಿ ಯಾಕೆ ಶುರುವಾಯ್ತು ನಿಮ್ಮ ಜಗಳ? ಎಲ್ಲಿಗೆ ಬಂತದು? ನಾಯಿ ಹತ್ರಕ್ಕೆ ಬಂತು. ಅವ ಕೇಳ್ದ, ಈಗ ನಿಮ್ಮ ಎದುರು ಬದ್ರ ಮನೆ ನಾಯಿಗಳು ಏನು ಮಾಡ್ತದವೆ? ಎರಡು ಕೂಡಿ ಆಡ್ತದವೆ ಅಂದರು ಅವರು. ನಿಮ್ಮ ಎದುರು ಬದ್ರ ಮನೆ ನಾಯಿಗಳು
ಏನು ಮಾಡ್ತದವ ಅಂತ ಹೇಳಿದ್ರೆ ಎರಡು ಕೂಡಿ ಆಡ್ತದವೆ ಅಂತ ಹೇಳಿದರು. ನಾಯಿ ಅಂತ ಕೂಡಿ ಆಡ್ತಾವೆ, ನಿಮಗೇನಾಗಿದೆ ಹೋಗ್ರಿ ಅಂತ ಬೈದು ಕಳಿಸ್ತಾರೆ. ನಾಯಿಗಳು ಕೂಡಿ ಬದುಕ್ತದವೆ, ನಿಮಗೇನಾಗ್ಯದ ಹೋಗ್ರಿ ನೀವು ಕೂಡಿ ಬದುಕ್ರಿ ಅಂತ ಹೇಳಿ ಕಳಿಸ್ತಾವೆ. ಹಂಗೆ ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರ, ಅದಕ್ಕೆ ಹೇಳ್ತಾನೆ, ಹಿಂದೆ ಒಂದು ತುಂಡು ಭೂಮಿಗೋಸ್ಕರ ರಕ್ತದ ಕೋಡಿಯನ್ನು ಎರಸಿದ್ದ, ಅದಕ್ಕೆ ರಕ್ತದ ಕೊರತೆಯಿಂದ ಬಳಲ್ತಾ ಇದ್ದಾನೆ. ನಾವೆಲ್ಲ ಗಾದೆ ಮಾತುಗಳನ್ನು ಕೇಳ್ತೀವಿ, ಮಾಡಿದ್ದುಣ್ಣು ಮಾರಾಯ, ಮಾಡಿದ್ದುಣ್ಣು ಮಾರಾಯ, ಕಟ್ಕೊಂಡು ಬಂದಿದ್ದನ್ನು ಬಿಚ್ಕೊಂಡು ಊಟ ಮಾಡು, ಬಿತ್ತಿದ್ದನ್ನು ಬೆಳೆದುಕೋ ಅಂತೀವಿ. ಮಾಡಿದ್ದುಣ್ಣು ಮಾರಾಯ, ಏನು ಮಾಡ್ತೀವಿ ಅದು ಕಟ್ಟಿಟ್ಟ ಬುತ್ತಿ. ಕಟ್ಕೊಂಡು ಬಂದಿದ್ದನ್ನು ಬಿಚ್ಕೊಂಡು ಊಟ ಮಾಡು. ನೀ ಹಿಂದಿಂದ ಏನು ಕಟ್ಕೊಂಡ್ಬಂದಿ ಅದನ್ನು ಬಿಚ್ಕೊಂಡು ಊಟ ಮಾಡು. ಕೆಲವ್ರು ಏನು ಕೇಳ್ತಾರೆ ಅಂದರೆ, ನಮ್ಮ ಮನೆ ಎದುರಿಗಿದಾನಲ್ರಿ ಅವ ಭಾಳ ಕೆಟ್ಟದ್ದನ್ನು ಮಾಡ್ತಾನೆ, ಎಷ್ಟು ಜನಕ್ಕೆ ಮೋಸ ವಂಚನೆಗಳನ್ನು ಮಾಡ್ತಾನೆ, ಆದರೂ ದೇವರು ಅವನನ್ನು ಚಲೋ ಇಟ್ಟಾನೆ. ನಾ ಯಾರಿಗೂ ಏನೂ ಮಾಡಲ್ಲ, ನಾನು ಬಹಳ ಚಲೋ, ಆದರೂ ದೇವರು ನನ್ನನ್ನು ಹಿಂಗಿಟ್ಟಾನೆ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಕರ್ಮಸಿದ್ಧಾಂತ ಏನು ಹೇಳ್ತದೆ ಅಂದರೆ, ಅವನು ಕೆಟ್ಟದ್ದು ಮಾಡಿದರೂ ಚಲೋ ಯಾಕೆ ಆಗ್ತೈತೆ ಅಂದರೆ, ಅವನ ಹಿಂದಿನ ಜನ್ಮದ ಪುಣ್ಯದ ಬ್ಯಾಲೆನ್ಸ್ ಇದೆ. ಎಲ್ಲಿವರೆಗೂ ಚಲೋ ಆಗುತ್ತದೋ ಬ್ಯಾಲೆನ್ಸು ಮುಗಿಯೋವರೆಗೂ. ಈಗ ನೀವು ಬ್ಯಾಂಕಲ್ಲಿ ಒಂದು 10 ಲಕ್ಷ ರೂಪಾಯಿ ಇಟ್ಟಿರಿ, ಯಾವಾಗ ಹೋದ್ರೂ ಅವನು ತೆಗೆದು ಕೊಡ್ತಾನೆ. ಎಲ್ಲಿ ತನಕ ತೆಗೆದು ಕೊಡ್ತಾನೆ? ಬ್ಯಾಲೆನ್ಸ್ ಮುಗಿಯೋ ತನಕ. ಹಂಗೆ ಕೆಟ್ಟದ್ದು ಮಾಡಿದರೂ ಒಳ್ಳೇದಾಗುತ್ತೆ, ಎಲ್ಲಿವರೆಗೂ ಒಳ್ಳೇದಾಗುತ್ತೆ? ಮುಗಿಯೋ ತನಕ. ಈಗ ನಾವು ಒಳ್ಳೇದು ಮಾಡಿದರೆ ಯಾಕೆ ಕೆಟ್ಟದಾಗ್ತಾ ಇದೆ ಅಂದರೆ, ನಮಗೆ ಹಿಂದಿನ ಜನ್ಮದು ಪಾಪದ ಬ್ಯಾಲೆನ್ಸ್ ಇದೆ, ಅದು ಮುಗಿಯೋವರೆಗೂ ಅದನ್ನು ಅನುಭವಿಸ್ಬೇಕು, ಆ ಸಮಸ್ಯೆಗಳನ್ನು ಅನುಭವಿಸ್ಬೇಕು. ವಿವೇಕಾನಂದರು ಕೂಡ ಕರ್ಮ ಸಿದ್ಧಾಂತದ ಬಗ್ಗೆ ಭಾಳ ಚಂದ ಬರೀತಾರೆ. ಅವರು ಹಿಂದಿನ ಜನ್ಮದ್ದು ಅಯ್ಯೋ ಏನೋ ನನ್ನ ಹಣೆ ಬರ ಇದ್ದಂಗೆ ಆಗ್ತದೆ, ನನ್ನ ಪ್ರಾರಬ್ಧ ಅಂತ ಕೂಡಬೇಡ್ರಿ. ಅದು ಇರೋದು ಕರೆ ಆದರೂ ಕೂಡ ಹಿಂದಿನ ಮಾಡಿದ್ದನ್ನು ಈಗ ಅನುಭವಿಸ್ತೀರಿ, ಈಗ ಮಾಡಿದ್ದನ್ನು ಮುಂದಕ್ಕೆ ಅನುಭವಿಸ್ತೀರಿ. ಈಗಾರ ಚಲೋ ಮಾಡಬೇಕಲ್ಲ, ಹಿಂದಿಂದೇನೋ ಆಯಿತು, ಈಗ ಒಳ್ಳೆಯದನ್ನು ಮಾಡಿರಿ, ಮುಂದಿನ ಜನ್ಮಗಳು ನಿಮಗೆ ಒಳ್ಳೆಯದಾಗ್ತದೆ. ಒಂದೊಂದು ಸರಿ ಕರ್ಮ ಸಿದ್ಧಾಂತ ಒಪ್ಪಲ್ಲ ಅಂದರೆ, ಕೆಲವರೆಲ್ಲ ಸಣ್ಣ ಸಣ್ಣ ವಯಸ್ಸಿಗೆ ಎಂಥ ಜ್ಞಾನಿಗಳಾಗ್ತಾರೆ. ಒಂದೇ ತಂದೆ ತಾಯಿಯಲ್ಲಿ ಹುಟ್ಟಿರ್ತಾನೆ, ಒಬ್ಬ ಒಳ್ಳೆಯವನಾಗ್ತಾನೆ, ಒಬ್ಬ ಕೆಟ್ಟವನಾಗ್ತಾನೆ, ಒಬ್ಬ ದಡ್ಡ ಆಗ್ತಾನೆ, ಒಬ್ಬ ಜಾಣ ಆಗ್ತಾನೆ. ಇದಕ್ಕೆಲ್ಲ ಏನು ಕಾರಣ? ಈಗ ಅಕ್ಕ ಮಹಾದೇವಿ ಅಂತವಳು 15-16 ವಯಸ್ಸಿಗೆ ವಚನಗಳು ಬರೀತಾಳೆ. ಇವತ್ತು ಖಗೋಳಶಾಸ್ತ್ರ ವಿಜ್ಞಾನಿಗಳು ವಚನಗಳನ್ನು ತಗೊಳ್ತಾರೆ. ಅಂಥ 15 ವರ್ಷಕ್ಕೆ ಆ ಜ್ಞಾನ ಅಕ್ಕನಿಗೆ ಹೇಗೆ ಬಂತದು? ಅದು ಜನ್ಮ ಜನ್ಮಗಳ ಸಂಸ್ಕಾರದ ಫಲ ಅಲ್ಲೇನದು? ಇವತ್ತು ಬಸವಣ್ಣ 8-9ನೇ ವಯಸ್ಸಿಗೆ ನನಗಿರೋ ಜನಿವಾರ ನನ್ನ ಅಕ್ಕನಿಗೆ ಹಾಕಿಲ್ಲ, ನನ್ನ ತಂಗಿಗೆ ಹಾಕಿಲ್ಲ, ಮಾದಾರ ಚೆನ್ನಯ್ಯನಿಗೆ ಹಾಕಿಲ್ಲ, ಡೋಹಾರ ಕಕ್ಕಯ್ಯನಿಗೆ ಹಾಕಿಲ್ಲ. ನಿಮ್ಮ 8-9 ವರ್ಷದ ಮಕ್ಕಳು ಏನು ಬಯಸ್ತಾರೆ ನಿಮ್ಮಿಂದ? ಏನು ಕೇಳ್ತಾರೆ? ನಿಮ್ಮ ಪೇಪರ್ಮೆಂಟು, ಚಾಕ್ಲೇಟು, ಆಟ ಸಾಮಾನು ಕೇಳೋ ವಯಸ್ಸಿನಲ್ಲಿ ಅಂಥ ಜ್ಞಾನ ಬಸವಣ್ಣನಿಗೆ ಹೇಗೆ ಬಂತು? ಅಷ್ಟು ಜ್ಞಾನ ಹೇಗೆ ಬಂತು? ಜ್ಞಾನೇಶ್ವರ ಮಹಾರಾಜರಂತಾಗಿ ಹೋಗಿದ್ದಾರೆ. ಅವರು 12ನೇ ವಯಸ್ಸಿಗೆ ಜ್ಞಾನೇಶ್ವರಿ ಅಂತ ಪುಸ್ತಕ ಬರೀತಾರೆ. 12ನೇ ವಯಸ್ಸಿಗೆ ಜ್ಞಾನೇಶ್ವರಿ ಅಂತ ಪುಸ್ತಕ ಬರೀತಾರೆ. ಈ ಭಾರತದಲ್ಲೇ ಒಬ್ಬ ದೊಡ್ಡ ಅನುಭಾವಿಯಾಗಿರ್ತಕ್ಕಂಥ ತತ್ವಜ್ಞಾನಿಯಾಗಿರ್ತಕ್ಕಂಥ ವಿನೋಬಾಜಿಯವರು ಬರೀತಾರೆ, ನನಗೆ ಆ ಪುಸ್ತಕ ಅವರು 12ನೇ ವಯಸ್ಸಿಗೆ ಬರೆದ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ನನಗೆ 25 ವರ್ಷ ಬೇಕಾಯಿತು ಅಂತ ಬರೀತಾರೆ. ಅವರು 12ನೇ ವಯಸ್ಸಿಗೆ ಬರೆದ ಪುಸ್ತಕವನ್ನು ಅಂಥ ಜ್ಞಾನಿಗಳಾಗಿರ್ತಕ್ಕಂಥ ತತ್ವಜ್ಞಾನಿಗಳಾಗಿರ್ತಕ್ಕಂಥ ವಿನೋಬಾಜಿಯವರಿಗೆ ಆ ಪುಸ್ತಕ ಓದಿ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ವರ್ಷ ಬೇಕಾಯ್ತಂತೆ? 25 ವರ್ಷ ಬೇಕಾಯ್ತಂತೆ. ಹಾಗಾದರೆ 12 ವರ್ಷಕ್ಕೆ ಆ ಜ್ಞಾನ ಅವ್ರಿಗೆ ಹೇಗೆ ಬಂದಿತ್ತು? ನಮ್ಮ ಲಿಂಗಾನಂದ ಸ್ವಾಮಿಗಳಿದ್ದಾಗ ಆ ಸಮಯ ಅದು ಒಬ್ಬ ಸಣ್ಣ 6 ವರ್ಷದ ಹುಡುಗ ಕುಮಾರ್ ಪವರ್ ಅಂತೇಳಿ, ಅವಾಗೆಲ್ಲ ಟಿ ವಿಯಲ್ಲೆಲ್ಲ ಬಂದಿತ್ತು ಆ ಘಟನೆ. 6 ವರ್ಷಕ್ಕೆ ಅವನು ಯಾವಾಗಲೂ ಮನೆಯಲ್ಲಿ ಈ ಚರಗಿ ಕೈಯಿಗೆ ಏನು ಸಿಗುತ್ತಲ್ಲ
ಲೋಟ ಸಿಕ್ಕರೆ ಲೋಟ, ಕೊಡ ಸಿಕ್ಕರೆ ಕೊಡ, ಸುಮ್ಮನೆ ಯಾವಾಗ ನೋಡಿದ್ರೆ ಎರಡು ಕಡೆ ಹಿಡ್ಕೊಂಡು ತಬಲ ಬಾರಿಸ್ದಂಗೆ ಬಾರಿಸೋದು. ಆಮೇಲೆ ಅವನ ಕೈ ಕೊಟ್ಟು ನೋಡಿದರೆ ಯಾವುದು ಸರಿಯಾಗಿ ಎಡಗಡೆ ಇಟ್ಕೋಬೇಕು, ಯಾವುದು ತಬಲ ಬಲಗಡೆಗೆ ಇಟ್ಕೋಬೇಕು. ಅಷ್ಟು ಸಣ್ಣ ಹುಡುಗ ಅಷ್ಟು ಚೆನ್ನಾಗಿ ಟಿ ವಿ ಪ್ರೋಗ್ರಾಮ್ಗಳೆಲ್ಲ ಕೊಟ್ಟಿದ್ದಾನೆ ಒಂದು ಕಾಲಕ್ಕೆ. 6 ವರ್ಷಕ್ಕೆ ಅಂಥ ಒಂದು ಜ್ಞಾನ ಅವನಿಗೆ ಹಾಗೆ ಬಂತು. ಹಾಗಾಗಿ ಇವನ್ನೆಲ್ಲ ನಾವು ನೋಡಿದಾಗ ಆ ಹಿಂದಿನ ಸಂಸ್ಕಾರಗಳು ಬಂದಿರ್ತವೆ. ಆ ಕಾರಣಕ್ಕೆ ನಾವು ಯಾವಾಗಲೂ ಕೂಡ ಒಂದಿಷ್ಟು ಬರೀ ಹೆಂಗೆ ಬೇಕೋ ಹಂಗೆ ನಡೀತದೆ ಬಿಡು ನಮ್ಮದು ಜೀವನ, ನಾನು ಏನು ಮೋಸ ಮಾಡಿರೋ ನಡೀತದೆ, ವಂಚನೆ ಮಾಡಿದರೂ ನಡೀತದೆ ಅಂತ ಯಾಕೆ ಬೇಕೋ ಹಾಗೆ ಬದುಕೋದಲ್ಲ. ಪ್ರತಿ ಹೆಜ್ಜೆ ಇಡುವಾಗ ಪಾಪ ಪುಣ್ಯಗಳ ಪ್ರಜ್ಞೆ ಇರಬೇಕು. ಮನುಷ್ಯ ಜನ್ಮ ಅಂದರೆ ಅರಿವಿನ ಜನ್ಮ ಇದು. ನಾವು ಪ್ರಾಣಿಗಳಂಗಲ್ಲ. ಮನುಷ್ಯನಿಗೆ ಪಾಪದ ಪ್ರಜ್ಞೆನೂ ಅರಿವು ಇದೆ, ಪುಣ್ಯದ ಅರಿವು ಇದೆ. ಸುಮ್ಮನೆ ಒಂದು ಕಥೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಬ್ಬರು ಗುರುಗಳ ಹತ್ರ ಒಬ್ಬ ಶಿಷ್ಯ ಇದ್ದ. ಆ ಶಿಷ್ಯನಿಗೆ ಒಂದು 3-4 ಪ್ರಶ್ನೆಗಳು ಭಾಳ ಕಾಡ್ತಿದ್ವು. ಏನು ಆ ಪ್ರಶ್ನೆಗಳು ಅಂದರೆ, 1ನೇ ಪ್ರಶ್ನೆ, ಇಂದೂ ಇದೆ ಮುಂದೂ ಇದೆ ಅಂದರೆ ಏನು? 1ನೇ ಪ್ರಶ್ನೆ, ಇಂದೂ ಇದೆ ಮುಂದೂ ಇದೆ ಅಂದರೆ ಏನು? 2ನೇ ಪ್ರಶ್ನೆ, ಇಂದಿದೆ ಮುಂದಿಲ್ಲ ಅಂದರೆ ಏನು? 3ನೇ ಪ್ರಶ್ನೆ, ಇಂದಿಲ್ಲ ಮುಂದಿದೆ ಅಂದರೆ ಏನು? 4ನೇ ಪ್ರಶ್ನೆ, ಇಂದೂ ಇಲ್ಲ ಮುಂದೂ ಇಲ್ಲ ಅಂದರೆ ಏನು? ಹೇಳ್ರಿ ನೋಡೋಣ. 1ನೇ ಪ್ರಶ್ನೆ ಏನು? 1ನೇ ಪ್ರಶ್ನೆ, ಇಂದೂ ಇದೆ ಮುಂದೂ ಇದೆ ಅಂದರೆ ಏನು? 2ನೇ ಪ್ರಶ್ನೆ, ಇಂದಿದೆ ಮುಂದಿಲ್ಲ. 3ನೇ ಪ್ರಶ್ನೆ, ಇಂದಿಲ್ಲ ಮುಂದಿದೆ. 4ನೇ ಪ್ರಶ್ನೆ, ಇಂದೂ ಇಲ್ಲ ಮುಂದೂ ಇಲ್ಲ. ನೀವು ಕೇಳ್ತಿದ್ದೀರಿಲ್ಲೋ ಅಂತ ಕೇಳಿದೆ. ಗುರುಗಳು ಹೇಳಿದರು, ನಾವೊಂದು ದಿನ ನಿನಗೆ ಉತ್ತರ ಕೊಡ್ತೀನಿ ತಡಿ ಅಂತೇಳಿ ಇಬ್ಬರು ಒಂದು ದಿನ ಜೋಳಿಗೆ ಹಾಕ್ಕೊಂಡು, ಒಬ್ಬ ಶ್ರೀಮಂತ ಶಿವಪ್ಪ ಸಾವ್ಕಾರ ಅಂತ, ಅವನ ಮುಂದೆ ಬಂದು ಭಿಕ್ಷಾಂದೇಹಿ ಅಂದರು. ಹಿಂಗೆ ನಮ್ಮ ಫಂಕ್ಷನ್ ಹಾಲಲ್ಲಿ ಸಮಾಜದ್ದು ಪ್ರತಿ ವರ್ಷದಂಗೆ ಶ್ರಾವಣ ಮಾಸ ಕಾರ್ಯಕ್ರಮ ನಡೀತಾ ಇದೆ. ದಿನ ದಾಸೋಹ ನಡೀತದೆ. ನಾವು ಇಂಥ ಚಲೋ ಕೆಲಸ ಮಾಡ್ತೀವಿ ಸಮಾಜದ ಸಲುವಾಗಿ, ಇಂಥ ದಾಸೋಹದ ಸಲುವಾಗಿ ಸ್ವಲ್ಪ ಏನಾದರೂ ನಿಮ್ಮದು ದಾಸೋಹ ಕೊಡ್ರಿ ಅಂತ ಕೇಳಿದರು. ಶಿವಪ್ಪ ಸಾವ್ಕಾರ ಬಹಳ ಚಲೋ ಇದ್ದ ಮನುಷ್ಯ, ಆಧ್ಯಾತ್ಮ ಜೀವಿ ಇದ್ದ. ಅವ ಹೇಳ್ದ, ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ, ಆದರೆ ನನ್ನದೇ ಆದ ಕೆಲಸ, ನನ್ನದೇ ಆದ ಫ್ಯಾಕ್ಟ್ರಿ, ನನ್ನದೇ ಆದ ಗದ್ದಲದಲ್ಲಿ ಅಂಥ ಕೆಲಸದಲ್ಲಿ ಸಾಮಾಜಿಕವಾಗಿ ನನ್ನನ್ನು ತೊಡಗಿಸ್ಕೊಳ್ಳೋಕೆ ನನ್ನಿಂದ ಆಗ್ತಾ ಇಲ್ಲ. ಹಾಗಾಗಿ ದೇವರ ಕೆಲಸಕ್ಕೆ, ಚಲೋ ಕೆಲಸಕ್ಕೆ, ಸಮಾಜದ ಕೆಲಸಕ್ಕೆ ನಂದು ಒಂದಿಷ್ಟು ಮುಟ್ಲಿ ಅಂತೇಳ್ಬಿಟ್ಟು ಏನು ಮಾಡ್ದ, ಒಂದು 10,000 ರೂಪಾಯಿ ತೆಗೆದು ಜೋಳಿಗೆಗೆ ಹಾಕಿದ. ಗುರುಗಳು ಬಂದು ಶಿಷ್ಯನಿಗೆ ಹೇಳಿದರು, ಶಿಷ್ಯ, ಇಂದೂ ಇದೆ ಮುಂದೂ ಇದೆ ಅಂದರೆ ಇದೇ ನೋಡು ಅಂದರು. ಈ ಜನ್ಮದಲ್ಲಿ ಅವನು ಕೊಡುವಂಗಿದ್ದಾನೆ, ಸ್ಥಿತಿವಂತನಾಗಿದ್ದಾನೆ, ಚಲೋ ಇದ್ದಾನೆ, ದಾನ ಧರ್ಮ ಮಾಡೋ ಒಳ್ಳೆ ಗುಣ ಇದೆ, ಆರೋಗ್ಯವಾಗಿದ್ದಾನೆ. ಇದಕ್ಕೇನು ಕಾರಣ ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ. ಇಷ್ಟೆಲ್ಲ ಇದ್ದರೂ ಇದೆ ಅನ್ನೋ ಅಹಂಕಾರ ಇಲ್ಲ. ದೇವರು ಕೊಟ್ಟಿದ್ದಾನೆ, ಒಳ್ಳೆ ಕೆಲಸಕ್ಕೆ ಕೊಡಬೇಕು ಅನ್ನೋ ಗುಣ ಇದೆ. ಅವನಿವತ್ತು ಕೊಟ್ಟಿದ್ದಾನೆ, ಅವನಿಗೆ ಮುಂದೂ ಇದೆ. ಅವನು ಮುಂದೆ ಹಿಂಗೆ ಇರ್ತಾನೆ, ಹಿಂಗೆ ಸ್ಥಿತಿವಂತನಾಗಿರ್ತಾನೆ, ಹಿಂಗೆ ಚಲೋ ಇರ್ತಾನೆ, ಹಿಂಗೆ ಕೊಡುವಂಗೆ ಇರ್ತಾನೆ. 2ನೇ ಪ್ರಶ್ನೆ, ಇಂದಿದೆ ಮುಂದಿಲ್ಲ. ಮತ್ತೊಬ್ಬನ ಹತ್ರ ಬಂದರು, ಅವನ ಹೆಸರು ದಾನಪ್ಪ ಶೆಟ್ಟಿ. ಹೆಸರು ಮಾತ್ರ ದಾನಪ್ಪ, ಯಾರಿಗೂ 5 ಪೈಸಾ ಕೊಟ್ಟಪ್ಪಲ್ಲ. ಅವನ ಮುಂದೆ ಬಂದು ಭಿಕ್ಷಾಂದೇಹಿ ಅಂದರು. ಅಮ್ಮ ಅವರನ್ನು ಕೂಡಿಸ್ಕೊಂಡು, ನಾನು ಹೈದ್ರಾಬಾದ್ನಲ್ಲಿ 4 ಸೈಟ್ ತೊಗೊಂಡಿನಿ, 2 ಕಟ್ಟಿನಿ, ಇನ್ನೂ 2 ಕಟ್ಟೋದವು, ಮತ್ತೆಲ್ಲ ನಂದು ಸಿನಿಮಾ ಟಾಕೀಸ್ ಅರ್ಧ ಆಗಿದೆ, ಇನ್ನೆಲ್ಲೋ ಫ್ಯಾಕ್ಟ್ರಿ ಅರ್ಧ ಆಗಿದೆ. ಮತ್ತೊಂದು ಅವ್ರನ್ನ ಕೂಡಿಸ್ಕೊಂಡು ಗಂಟೆಗಟ್ಟಲೆ ನನ್ನವು ಇಂಥ ಸಮಸ್ಯೆ, ನಾ ಇಷ್ಟು ಲೋನ್ ಮಾಡೀನಿ, ಇಷ್ಟು ಸಾಲ ತೆಗೆದು ನಂದು ತಿಂಗಳಿಗಿಷ್ಟು ಬಡ್ಡಿ ಕಟ್ಟಬೇಕು, ಗಂಟೆಗಟ್ಟಲೆ ಕೂಡಿಸ್ಕೊಂಡು ಹೇಳಿ ಇಷ್ಟು ಸಮಸ್ಯೆ ನನಗೆ ಇರ್ಬೇಕಾದ್ರೆ ನಿಮಗೆಲ್ಲಿಂದ ಕೊಡೋಣ?
ಹೋಗ್ರಿ ಅಂದ. ಗುರುಗಳ ಶಿಷ್ಯನಿಗೆ ಹೇಳಿದರು, ಹಿಂದಿದೆ ಮುಂದಿಲ್ಲ. ಇವತ್ತು ಅವನು ಕೊಡುವಂಗಿದ್ದಾನೆ ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ. ಎಲ್ಲ ದೇವರು ಕೊಟ್ಟರು ಕೊಡೋ ಬುದ್ಧಿ ಅವನಿಗೆ ಇಲ್ಲ ಅಂದರೆ ಅವನು ಮುಂದೆ ಹಿಂಗೆ ಇರಲ್ಲ. ಹಿಂಗೆ ಸ್ಥಿತಿವಂತನಾಗಿ ಹಿಂಗೆ ಚಲೋ ಇರಲ್ಲ ಅವ. ಗುರುಗಳು ಹೇಳಿದ್ರು. ಮೂರನೇ ಪ್ರಶ್ನೆ, ಹಿಂದಿಲ್ಲ ಮುಂದಿದೆ. ಮತ್ತೊಬ್ಬ ಬೆಳಗಿಂದ ಸಂಜೆ ತನಕ ಕೂಲಿ ಮಾಡಿದರೆ ಜೀವನ ಹೊಟ್ಟೆ ತುಂಬ್ತಿತ್ತವನು, ಇಲ್ಲದಿದ್ದರೆ ಇಲ್ಲ. ಅವನ ಮುಂದೆ ಬಂದು ಭಿಕ್ಷಾಂದೇಹಿ ಅಂದರು. ಅವ ಅಂದ, ದೇವ್ರು ನನಗೇನು ಕೊಟ್ಟಿಲ್ಲ, ನಾವು 20 ಉಪವಾಸ ಇದ್ದರೆ ನಾನೇನು ಸಾಯೋದಿಲ್ಲ, ದಾಸೋಹ ನಡೆದಂತೀರಿ, ನನಗೆ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಒಂದು ದಿನದ ಕೂಲಿನೇ ತೆಗೆದು ಅವ್ರ ಜೋಳಿಗೆಗೆ ಹಾಕಿದ. ಗುರುಗಳ ಶಿಷ್ಯನಿಗೆ ಹೇಳಿದರು, ಹಿಂದಿಲ್ಲ ಮುಂದಿದೆ. ಹಿಂದಿನ ಜನ್ಮದ ಕರ್ಮದ ಫಲ ದೇವರು ಏನೂ ಕೊಟ್ಟಿಲ್ಲ, ಏನೂ ಇಲ್ಲದೇ ಇದ್ದರೂ ಇದ್ದದ್ರಲ್ಲೇ ಕೊಡಬೇಕು ಅನ್ನೋ ಗುಣ ಅವನಿಗೆ ಇದೆ. ಅಂದರೆ ಅವನು ಮುಂದೆ ಹೀಗೆ ದರಿದ್ರನಾಗಿರೋದಿಲ್ಲ. ಈ ಜನ್ಮದಲ್ಲಿ ಇಲ್ಲದಿದ್ದರೂ ಅವನು ಮುಂದಿನ ಜನ್ಮದಲ್ಲಿ ಇದ್ದವನಾಗ್ತಾನೆ, ಚಲೋ ಆಗ್ತಾನೆ, ಮುಂದೆ ಕೊಡುವಂಗಾಗ್ತಾನೆ. 4ನೇ ಪ್ರಶ್ನೆ, ಮತ್ತೊಬ್ಬ ಭಿಕ್ಷುಕ ಭಿಕ್ಷೆ ಬೇಡ ತಿಂತಿದ್ದ, ಅವನ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂದ್ರಿ ಇವರು. ಅವ ಅಂದ, ನೋಡೋಕೆ ನೋಡಿದ್ರೆ ದೊಡ್ಡ ಮನುಷ್ಯರು ಕಣ್ಣಂಗೆ ಕಾಣ್ತೀರಿ, ನಾನೇ ಭಿಕ್ಷೆ ಬಿಡೋದು ಕಣ್ಣಿಗೆ ಕಾಣಲ್ಲೇನಂದವನು. ನನ್ನ ಕೇಳಕ್ಕೆ ಬಂದಿರ, ಬುದ್ಧಿಗಿದ್ದೆ ಐತಿ ನಿಮಗೆ ಬೈದು ಕಳಿಸ್ತಾ. ಗುರುಗಳ ಶಿಷ್ಯನಿಗೆ ಹೇಳಿದರು, ಇಂದೂ ಇಲ್ಲ ಮುಂದೂ ಇಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ. ನಾವೆಲ್ಲ ಏನಾಗಬೇಕು? ಏನಾಗ್ಬೇಕ್ರಿ? ಹಿಂದೂ ಇದೆ ಮುಂದೂ ಇದೆ ಹಂಗಾಗಬೇಕು. ಹಿಂದಿಲ್ದಿದ್ರು ಮುಂದಿರುವಂಗೆ ಆಗಬೇಕು. ಮತ್ತು ಹಿಂದಿದ್ದು ಮುಂದಿಲ್ದಂಗೆ ಆಗಬಾರ್ದು, ಹಿಂದೂ ಇಲ್ದಂಗೆ ಮುಂದೆ ಇಲ್ದಂಗೆ ಆಗಬಾರ್ದು. ಅದಕ್ಕೆ ಸರ್ವಜ್ಞ ಹೇಳೋದು ಎಷ್ಟು ಚಂದ ಹೇಳ್ತಾನೆ ನಮಗೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತ್ತೇನೆ ಬೇಡ, ಕೊಟ್ಟದ್ದು ಕೆಟ್ಟಿತ್ತೇನೆ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಮಾಡಿದ್ದುಣ್ಣು ಮಾರಾಯ. ದೇವ್ರು ಎಷ್ಟೆಲ್ಲ ಕೊಟ್ಟಿರ್ತಾನೆ. ಒಂದಿಷ್ಟು ದಾನ ಧರ್ಮ ಹಂಚ್ಕೊಂಡು ತಿನ್ನುವಂಥ ಆದಷ್ಟು ಸತ್ಯಶುದ್ಧವಾದ ಚಲೋ ಕಾಯಕ ಮಾಡಿರಿ. ಪಾಪ ಪುಣ್ಯಗಳ ಪ್ರಜ್ಞೆ ಇರಲಿ. ಇವತ್ತೆಲ್ಲ ಫೀಲ್ಡಲ್ಲೂ ಸಿಕ್ಕರೆ ಸಾಕಂಗೆ ಅಪಾಹಪಿ ಹೆಂಗಿದೆ ಅಂದರೆ ಆ ಪರಿಸ್ಥಿತಿ. ಎಲ್ಲರೂ ಯಾರು ನಮ್ಮನ್ನು ಕಾಯಬೇಕಾಗಿತ್ತೋ ಅವರೇ ನಮ್ಮನ್ನು ಕೊಲ್ಲೋ ಪರಿಸ್ಥಿತಿ. ಅದನ್ನೇ ಬಸವಣ್ಣವ್ರು ಹೇಳೋದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಏರಿ ನೀರುಂಬೊಡೆ ಬೇಲಿ ಕೇಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ತಾಯ ಮೊಲಹಾಲು ವಿಷವಾಗಿ ಕೊಲ್ಲುವಡೆ. ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ. ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕಾಗಿತ್ತಲ್ಲ, ಇವೆಲ್ಲ ಕಾಕಿ ಕಾದಿ ಕಾವಿ ಕಾಕಾಕ. ಏನಾಗಿದೆ ಪರಿಸ್ಥಿತಿ? ಒಲೆ ಹತ್ತಿ, ನಿಮ್ಮ ಮನೆ ಒಲೆ ಹತ್ತಿ ಉರಿದ್ರೆ ನಿಂತ್ಕೋಬೋದು, ಇಡೀ ಭೂಮಿನೇ ಹತ್ತಿ ಉರಿಯಕತ್ತಿದ್ರೆ ನಿಂತ್ಕೊಳ್ಳೋಕೆ ಸಾಧ್ಯನಾ? ಏರಿ ನೀರುಂಬೊಡೆ, ಭತ್ತ ಗಿತ್ತ ಬೆಳೆದಾಗ ಸುತ್ತ ನೀರು ನಿಲ್ಲಿ ಅಂತ ಕಟ್ತಾರಲ್ಲ, ಏನಂತಿರೋದಕ್ಕೆ? ಮಡಿ. ಮಡಿ ಕಟ್ಟಿರ್ತೀರಿ, ಎದ್ರ ಸಲುವಾಗಿ? ನೀರು ನಿಲ್ಲಿ ಅಂತ. ಆ ಮಡಿನೇ ನೀರು ಕುಡಿಯೋಕ್ಕೆ ಶುರು ಮಾಡಿದರೆ ಏರಿ ನೀರುಂಬೊಡೆ ಬೇಲಿ ಕೇಯ ಮೇವೊಡೆ. ನೀವು ಬೆಳೆ ಬೆಳೆದಾಗ ಹೊರಗಡೆ ದನ ಅವು ಇವು ಬಂದು ಹಾಳು ಮಾಡಬಾರ್ದು ಅಂತ ಸುತ್ತ ಬೇಲಿ ಹಾಕ್ತೀರಿ, ಹೌದಾ, ರಕ್ಷಣೆಗೆ ಅಂತ. ಆ ಬೇಲಿನೇ ಎದ್ದು ಹೊಲ ಮೇಯಕ್ಕೆ ಶುರು ಮಾಡಿದ್ರಿ. ನಾರಿ ತನ್ನ ಮನೆಯಲ್ಲಿ ಕಳುವೊಡೆ,
ಗಂಡ ಹೆಂಡತಿಯನ್ನು ನನ್ನ ಸರ್ವಸ್ವ, ನನ್ನ ಅರ್ಧಾಂಗಿನಿ ಅಂತ ಪೂರ್ಣ ಮನೆ ಜವಾಬ್ದಾರಿ ಬಿಟ್ಟು ಕೆಲಸಕ್ಕೆ ಹೋಗ್ತಿರ್ತಾನೆ. ಅವನನ್ನು ಪೂರ ನಂಬಿರ್ತಾನೆ. ಆಕೆನೇ ಗಂಡ ಇಲ್ಲದ ಟೈಮ್ನಲ್ಲಿ ಕದ್ದು ಮಾಡಿ ತವ್ರ ಮನೆಗೋ ಮತ್ತೊಂದು ಕಡೆ ಕಳ್ಸೋಕ್ಕೆ ಶುರು ಮಾಡಿದರೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ. ತಾಯ ಮೊಲೆ ಹಾಲು, ತಾಯಿ ಹಾಲನ್ನು ಅಮೃತ ಅಂತ ಮಗು ಕುಡಿತಿರ್ತದೆ. ಆ ಹಾಲೆ ವಿಷ ಆಗಿ ಮಗುವನ್ನು ಕೊಂದರೆ ಯಾರಿಗೆ ದೂರದು? ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ನಿಮಗೆ ಒಂದಿಷ್ಟು ಪಾಪ ಪುಣ್ಯದ ಪ್ರಜ್ಞೆ ಇದೆ, ಚಲೋ ಕೆಟ್ಟ ಯಾವುದು ಅಂತಕ್ಕಂಥ ಪ್ರಜ್ಞೆ ಇದೆ. ನನ್ನಿಂದ ಸಾಧ್ಯ ಇದೆ ಬಿಡು, ನನಗೆ ಅಧಿಕಾರ ಇದೆ ಬಿಡು, ನಾನು ಏನು ಮಾಡಿದ್ರೆ ನಡೀತದೆ ಅಂತ ಮಾಡಿದರೆ ಅದು ಮುಂದೆ ನಿಮಗೆ ಕಟ್ಟಿಟ್ಟ ಬುತ್ತಿ. ಅದು ಅದರ ಪಾಪ ಪುಣ್ಯಗಳನ್ನು ಅನುಭವಿಸಲೇಬೇಕಾಗ್ತದೆ. ಹಾಗಾಗಿ ಒಂದಿಷ್ಟು ಪ್ರತಿ ಹೆಜ್ಜೆ ಇಡಬೇಕಾದ್ರೆ ಪಾಪ ಪುಣ್ಯದ ಬಗ್ಗೆ ಪ್ರಜ್ಞೆ ಇರಲಿ. ಎಷ್ಟು ಕೆಲವರಿಗೆ ಅಂದರೆ ಅಪಾಪಿ ಇರ್ತದೆ ಅಂದರೆ ಎಷ್ಟಿದ್ರೂ ಸಾಕಾಗೋದಿಲ್ಲ, ಎಷ್ಟಿದ್ರೂ ಸಾಕಾಗೋದಿಲ್ಲ. ಏನು ದುಡ್ಡು ನಮ್ಮ ಸಿಕ್ಕಿದೆ ಅಂತ ತಿಳ್ಕೊಂಡಿರ್ತಾರೋ, ಏನು ನಾವೇ ದುಡ್ಡಿನ ಸಲುವಾಗಿ ಇದ್ದೀವಿ ಅಂತ ಇರ್ತಾರೋ ಗೊತ್ತಿಲ್ಲ. ಹಿಂಗೆ ಒಂದು ಊರಿನಲ್ಲಿ ದಾನಪ್ಪ ಅಂತಿದ್ದ. ಮಾತು ಗೀತೆಲ್ಲ ನಿಂತೋಗ್ಬಿಟ್ಟಿದ್ದು. ಒಂದು ದಿನ ಬದುಕಿದ್ದಾಗ ಅವನು ದಾನ ಧರ್ಮ ಪೂಜೆ ಪ್ರಾರ್ಥನೆ ಇಂಥ ಸತ್ಸಂಗ ಶರಣರ ಮಹಾತ್ಮರು ಎಂದು ಓದವನೇ ಅಲ್ಲ. ಇನ್ನೇನು ಸಾಯುವಂಗಾಗಿದ್ದ, ಮಾತು ಗೀತೆಲ್ಲ ನಿಂತೋಗಿದ್ವು. ಮಗ ಒಂದಿಷ್ಟು ಹಿಂಗೆ ಎಲ್ಲ ನಿಮ್ಮ ಸತ್ಸಂಗ ಪ್ರಾರ್ಥನೆಗೆ ಬಂದು ಒಂದಿಷ್ಟು ಬದಲಾಗಿದ್ದವ. ಅಪ್ಪನ ಮಾತು ಗೀತೆಲ್ಲ ನಿಂತೋಗಿದ್ವು. ಅಪ್ಪ ಮಗ ವಿಚಾರ ಮಾಡ್ದ, ನಮ್ಮಪ್ಪ ಸಾಯೋ ಮುಂದಾರ ಒಂಚೂರು ಪುಣ್ಯ ಬರಲಿ, ಇದ್ದಾಗ ಒಂದು ಚಲೋ ಕೆಲಸ ಮಾಡಲಿಲ್ಲ, ಮಾತು ಗೀತು ನಿಂತವೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೋ ಸಾಯುವಂಗಿದ್ದ. ಊರಾಗೊಂದು ಮಠ ಇತ್ತು. ಗುರುಗಳ ಹತ್ರ ಬಂದು ಕರೆದ, ನಮ್ಮಪ್ಪನ ಬಾಯಿಗೆ ಒಂಚೂರು ತೀರ್ಥಗೀರ್ಥ ಮಂತ್ರಿಸಿ ಲಿಂಗೋದಕ್ಕೆ, ಗುರುಪಾದೋದಕ್ಕೆ, ಲಿಂಗಪಾದೋದಕ್ಕೆ, ಜಂಗಮಪ್ಪಾದೋದಕ್ಕೆ ಒಂದಿಷ್ಟು ಏನಾರು ನಮ್ಮಪ್ಪ ಮುಕ್ತಿ ಸಿಗಲಿ ಸಾಯೋ ಟೈಮ್ಗಾರ ಅಂತ ಕರ್ಕೊಂಡು ಬಂದ. ಗುರುಗಳ ಬಂದು ತೀರ್ಥಗೀರ್ಥ ಮಂತ್ರಿಸಿ ಬಾಯಿಗೆ ಹಾಕಬೇಕು ಅಂತ ನೋಡ್ತಿದ್ದಾರೆ. ಅವನಿಗೆ ಆ ತೀರ್ಥದ ಕಡೆ ಲಕ್ಷ್ಯ ಇಲ್ಲ, ಆ ಕಡೆ ಏನೋ ಕೈ ಮಾಡಿ ತೋರಿಸ್ತಿದ್ದೀವಿ. ಮಗ ಕೇಳ್ದ ಗುರುಗಳನ್ನ, ಗುರುಗಳೇ ನಮ್ಮಪ್ಪ ಏನು ತೋರಿಸ್ತದಾನೆ? ಗುರುಗಳು ಸೂಕ್ಷ್ಮವಾಗಿ ಗಮನಿಸಿದ್ರು. ಅಲ್ಲೊಂದು ಕರ ಮಂಡು ಕಸ್ಪರ್ಗಿ ತಿಂತಿತ್ತು, ಅದನ್ನು ತೋರಿಸ್ತಿದ್ದೆ. ಕರ ಗೊತ್ತಲ್ಲ ನಿಮಗೆ? ಮಂಡು ಕಸ್ಪರ್ಗಿ ಅನ್ನೋಕೆ ಏನಂತೀರಿ? ಕಸ ಹೊಡಿಯೋದು. ಜಾಡು ತಿಂತಿತ್ತು, ಒಂದು ಮಂಡು ಜಾಡು, ಒಂದು ಕರ, ಅದನ್ನು ತೋರಿಸ್ತಿದ್ದ. ಗುರುಗಳು ಓಂ ನಮಃ ಶಿವಾಯ ಮಂತ್ರ ಹೇಳ್ತಿದ್ದಾರೆ ಕಿವಿಯಾಗೆ. ಇವ ಮತ್ತೊಬ್ಬ ಮಗ ಕೂಡಲ ಸಂಗಮಕ್ಕೆ ಕರ್ಕೊಂಡೋಗಿದ್ದ ಅಪ್ಪನ್ನ. ಅವನು ಇದ್ದಾಗ ಏನೂ ಮಾಡ್ದವಲ್ಲ. ಸಾಯೋ ಟೈಮ್ನಾಗಾರು ಒಂಚೂರು ಪುಣ್ಯ ಬರಲಿ, ಬಸವಣ್ಣನ ಐಕ್ಯ ಮಂಟಪ ಅವೆಲ್ಲ ನೋಡಿ ಅಂತ ಕರ್ಕೊಂಡೋಗಿದ್ದ. ಅಲ್ಲಿ ನದಿಯಾಗೆ 2-3 ನದಿ ಕೂಡ್ಯಾವಲ್ಲ, ಜಳಕ ಮಾಡಿರೋ ಚಲೋ ಅಂತ. ಇವ ವಯಸ್ಸಾಗಿತ್ತು, ಇಳಿಬೇಕಾರೆ ಜಾರಿ ನದಿಯಾಗೆ ಬಿದ್ದ. ಮಗ ದಡದಲ್ಲಿ ನಿಂತಿದ್ದ. 100 ಜನ ಇದ್ದರು ದಡದ ಮೇಲೆ. ಇವಾಗ ಕೂಗ್ತಿದ್ದ ಮಗ, ಯಪ್ಪ ಯಾರಾದ್ರೂ ನಮ್ಮ ಅಪ್ಪನ ಬದುಕಿಸ್ರು, ಯಾರಾದ್ರೂ ನಮ್ಮ ಅಪ್ಪನ ಬದುಕಿಸು, ನಮ್ಮ ಅಪ್ಪನ ಬದುಕಿಸೋರ್ಗೆ 10,000 ರೂಪಾಯಿ ಕೊಡ್ತೀನಿ, 10,000 ರೂಪಾಯಿ ಕೊಡ್ತೀನಿ. ಅವ ಒಂದು ಸತಿ ನೀರಿನಲ್ಲಿ ಮುಳುಗಿದ್ದ, ಇವ ಮಗ 10,000 ರೂಪಾಯಿ ಕೊಡ್ತೀನಿ ಅನ್ನೋದು ಕೇಳಿಸ್ತೀವಿ. ಅವನು ಜೀವ ಹೋಗ್ತೈತೆ, ಅದ್ರ ಕಡೆ ಲಕ್ಷ್ಯ ಇಲ್ಲ. 10 ರೂಪಾಯಿ ಅನ್ಬೇಡ, 10,000 ಅನ್ಬೇಡ ಕಣೋ, 10 ರೂಪಾಯಿ ಕೊಡ್ತೀನಿ, 10 ರೂಪಾಯಿ. ಇಷ್ಟು ಲೋಭತನ, ಇಷ್ಟು ಜಿಪುಣತನ, ಏನು ಮಾಡಿ ಏನಿಟ್ಟು ಏನು ಹೋಗ್ಬೇಕು, ಹೋಗ್ತಾ ಇರುತ್ತೆ ಜೀವ. ಕೆಲವರು ಅಷ್ಟು ಪಾಪಿಷ್ಠರಿರ್ತಾರೆ. ಹಾಗಾಗಿ ಕರ್ಮ ಸಿದ್ಧಾಂತ ಏನು ಹೇಳ್ತದೆ ಅಂದರೆ, ನೀವೇನು ಚಲೋ ಮಾಡ್ತೀರಿ ಅದು ನಿಮಗೆ ಕಟ್ಟಿಟ್ಟ ಬುತ್ತಿ. ಆದಷ್ಟು ಸತ್ಸಂಗ ಸದ್ಗುಣಗಳು ಇವೊಂದು ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಒಳ್ಳೆ ಪ್ರಾರ್ಥನೆ, ಒಳ್ಳೆ ಪೂಜೆ, ಒಳ್ಳೆಯವರ ಸಹವಾಸ, ಪಾಪ ಪುಣ್ಯ ಇವುಗಳನ್ನು ಮಾಡಿರಿ. ದೇವರನ್ನು ಆರಾಧನೆ ಮಾಡಿರಿ. ಒಂದಿಷ್ಟು
ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಕಾಯಕ ಮಾಡಿರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ. ಹೆಚ್ಚಾಗಿರೋದನ್ನು ದಾಸೋಹಕ್ಕೆ ಬಳಸ್ರಿ. ಆಮೇಲೆ ಉಳಿದ ಸಮಯವನ್ನು ಪೂಜೆ, ಧ್ಯಾನ, ಸತ್ಸಂಗ, ಶರಣರ ಚಿಂತನೆ ಇವುಗಳಲ್ಲಿ ಕಾಲವನ್ನು ಕಳೀರಿ ಅಂತ ಹೇಳಿದರು. ಚಲೋ ಸತ್ಸಂಗದಲ್ಲಿ ಒಂದಿಷ್ಟು ಕಾಲವನ್ನು ಕಳೀರಿ. ಆದಷ್ಟು ಕೆಟ್ಟ ಗುಣಗಳನ್ನು ಬಿಡ್ರಿ. ಆರತ್ತ ಒಡಗದು, ಕ್ರೋಧ ತೊಲಗದು, ಕ್ರೂರ, ಕುಭಾಷೆ ಇಂಥವನ್ನೆಲ್ಲ ಬಿಡ್ರಿ ಅಂತ. ಆರತ್ತ ಒಡಗದು ಅಂದರೆ ಎಷ್ಟಿದ್ರೂ ಬಯಕೆ, ಎಷ್ಟಿದ್ರೂ ಬಯಕೆ, ಬೇಕು 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 ಅನ್ನುವಂಥ ಸ್ವಾರ್ಥ ಸಾಕಷ್ಟು ಇರುತ್ತೆ. ಆದರೂ ಅವನಿಗೆ ಅದು ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ. ಅವನಿಗೆ ಸಂತೃಪ್ತಿ ಅನ್ನೋದು ಇಲ್ಲೇ ಇಲ್ಲ. ಇದ್ದದ್ರಲ್ಲಿ ತೃಪ್ತಿ ಪಡಬೇಕು, ಇದ್ದದ್ರಲ್ಲಿ ತೃಪ್ತಿ ಪಡಬೇಕು. ಶರಣರು ಬದುಕಿದ್ದ ಹಾಗೆ ಕ್ರೋಧ ತೊಲಗದು. ಎಷ್ಟು ಸಿಟ್ಟು ಅಂತ ಹೇಳಿದರೆ, ಒಂದೊಂದು ಸರಿ ಜಗತ್ತೇ ಸರ್ವನಾಶ ಆದರೂ ಸಿಟ್ಟು ಕೆಳಗಿಳಿದಿರಲ್ಲ. ದುರ್ಯೋಧನ ಸಿಟ್ಟು ಎಲ್ಲ ನೋಡಿರಲ್ಲ ನೀವು. ಇಡೀ ತನ್ನ ದೊಡ್ಡಪ್ಪ, ಚಿಕ್ಕಪ್ಪ, ಗುರುಗಳು, ಅಪ್ಪ, ಅವ್ವ ಎಲ್ಲರೂ ಸತ್ರು ಸಿಟ್ಟು ಮಾತ್ರ, ಜೀವ ಹೋದರೂ ಸಿಟ್ಟು ಕಮ್ಮಿ ಆಗೋದಿಲ್ಲ. ಒಂದಿಷ್ಟು ಸಮಾಜದಲ್ಲಿ ಬದಲಾಯಿಸಲಿಕ್ಕೆ, ಇವತ್ತು ತಂದೆ ಮಗನ ಮೇಲೆ ಸಿಟ್ಟು ಮಾಡ್ತಾನೆ, ಅವನ ಮೇಲೆ ದ್ವೇಷದಿಂದ ಸಿಟ್ಟು ಮಾಡೋದಿಲ್ಲ. ಒಂಚೂರು ಇರಬೇಕದು. ಎಷ್ಟಿರಬೇಕು ಅಷ್ಟೇ ಇರಬೇಕು. ಒಂದು ಸರಿ ಬುದ್ಧ ದಾರಿಯಲ್ಲಿ ಹೊರಟಿದ್ದ. ಬುದ್ಧ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದಿಷ್ಟು ದನ ಕಾಯೋರೆಲ್ಲ ಬಂದು ಬುದ್ಧನಿಗೆ ಹೇಳಿದರು, ಹೋಗಬೇಡ್ರಿ, ಅಲ್ಲೊಂದು ಕೆಟ್ಟ ಸರ್ಪ ಇತ್ತು, ಒಂದು ನಾಗರಾವ್, ಹೋದವ್ರಿಗೆಲ್ಲ ಕಡಿತದ, ಕಚ್ಚುತ್ತದದು. ಎಷ್ಟೊಂದು ಜನ ಅದ್ರ ಹತ್ರ ಕಡಿಸ್ಕೊಂಡು ಸತ್ತಾರೆ, ಏನೇನೋ ಆಗ್ಯಾವ ಅಂತ ಹೇಳಿದರು. ಆದರೂ ಬುದ್ಧದೇವ ತಪಸ್ವಿ ಆತ, ಅವ್ರ ಕಡೆ ಲಕ್ಷ್ಯ ಕೊಡಲಿಲ್ಲ. ಬಂದ ತಕ್ಷಣ ಅದು ಬುಸ್ ಅಂತ ಬಂತು ನಾಗರಾವ್. ಬುದ್ಧ ಕೇಳ್ದ, ಇಷ್ಟೊಂದು ಪಾಪದ ಕೆಲಸ ಯಾಕೆ ಮಾಡ್ತಾಯಿದ್ದಿ, ಯಾಕೆ ಹಿಂಗೆಲ್ಲ ಕಡಿತಾ ಇದ್ದಿ, ಇದು ಚಲೋ ಅಲ್ಲ, ನಿನಗೆ ಪಾಪ ಬರ್ತದೆ, ನಿನಗೆ ಪಾಪ ಬರ್ತದಂಥ ಕೆಲಸ ಮಾಡಬೇಡ. ಆ ಮಾತುಗಳು ಭಾಳ, ಗುರುಗಳ ಮಾತುಗಳು ಭಾಳ ಪರಿಣಾಮ ಆಗ್ತವೆ ಯಾರ ಮೇಲಾದರೂ. ಯಾಕೆಂದರೆ ಅವರು ಸುಳ್ಳು, ಮೋಸ, ವಂಚನೆಗಳು ಮಾಡಿರೋದಿಲ್ಲಲ್ಲ. ಹಂಗಾಗಿ ಅವ್ರ ವಾಣಿ ಪ್ರಸಾದವಾಣಿಯಾಗಿರುತ್ತೆ. ಅವ್ರ ವಾಣಿ ಪ್ರಸಾದವಾಣಿ ಆಗ್ತದೆ. ಕೆಲವರು ಮಹಾತ್ಮರ ಬಾಯಿಂದ ಏನು ಮಾತುಗಳು ಬಂದರೂ ಸತ್ಯ ಆಗ್ತವೆ. ಯಾಕೆ ಸತ್ಯ ಆಗ್ತವೆ ಅಂದರೆ, ನೀವು ಹಾಗೆ ಒಂದಿಷ್ಟು ಕಾಯ, ವಾಚ, ಮನಸ್ಸ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರಿ ಅಂದರೆ ನಿಮ್ಮ ಮಾತುಗಳು ಏನಾಗ್ತವೆ, ಪ್ರಸಾದವಾಣಿ ಆಗ್ತವೆ. ನಿಮ್ಮ ಮಾತುಗಳು ಕೂಡ ಸತ್ಯ ಆಗ್ತವೆ. ಎಷ್ಟು ಪರಿಶುದ್ಧವಾಗಿರ್ತೀರಿ ಅಷ್ಟು ನಿಮ್ಮ ಮಾತುಗಳಿಗೆ, ನಿಮ್ಮ ಇರುವಿಕೆಗೆ, ನಿಮ್ಮ ಜೀವನಕ್ಕಷ್ಟು ಬೆಲೆ ಸಿಗ್ತಾ ಹೋಗ್ತದೆ. ಹಾಗಾಗಿ ಬುದ್ಧನ ಮಾತುಗಳು ಎಷ್ಟು ಬದಲಾಗ್ತವೆ ಅಂದರೆ, ಎಂಥ ಅಂಗುಲಿಮಾಲನೂ ಬದಲಾಗಿದ್ದ ಬುದ್ಧನ 4 ಮಾತಿನಿಂದ. ಆ ನಾಗರಾವು ಬದಲಾಯಿತು. ಆಯ್ತು, ಇನ್ಮೇಲಿಂದ ನಾ ಯಾರಿಗೂ ಕಡಿಯೋದಿಲ್ಲ ಅಂತ ಮಾತು ಕೊಡ್ತು. ಅವ ಆ ಕಡೆ ಹೋದ. ಅಲ್ಲಿ ನಿಂತು ಮಾತಾಡಿದ್ದು ದೂರದಿಂದ ದನ ಕಾಯೋರು ನೋಡಿದ್ರಿ. ಇವರು ದನ ಕಾಯೋರು ನೋಡಿ ವಿಚಾರ ಮಾಡಿದ್ರೆ, ಹೋದ್ರೆ ಕಡಿಲೇ ಇಲ್ಲಲ್ಲ ಇದು. ಇವರು ಸ್ವಲ್ಪ ಹತ್ರಕ್ಕೆ ಹೋದರು, ಸುಮ್ಮನೆ ಇತ್ತದು. ಆಮೇಲೆ ಏನು ಮಾಡಿದರು, ಒಂದು ಕಡ್ಡಿ ಬಡಿಗೆ ಏನಂತೀರ ಅದನ್ನು ತಗೊಂಡು ಅದಕ್ಕೆ ತಿವಿದ್ರು, ಸುಮ್ಮನೆ ಇತ್ತು. ಆಮೇಲೆ ಹಿಂದಿಂದ ಒಂಚೂರು ಬಾಲ ಮುಟ್ಟಿದ್ರು, ಸುಮ್ಮನೆ ಇತ್ತು. ಆಮೇಲೆ ಅದನ್ನು ಹಿಡ್ಕೊಂಡು ಒಬ್ರಿಗೊಬ್ರು ಜಗ್ಗಾಡೋದು, ಜೋಕಾಲಿ ಆಡೋದು ಎಲ್ಲ ಶುರು ಮಾಡಿದರು. ಅವ ಬುದ್ಧ ಆ ಕಡೆ ಹೋಗಿದ್ದ. ಒಂದು 4 ದಿನ ಆಯಿತು ಬಂದವ. ನನ್ನ ಶಿಷ್ಯನಿಗೆ ಮಾತು ಕೊಟ್ಟಿತ್ತು, ಏನಾಯ್ತು ನೋಡೋಣ ಅಂತ. ಹೋಗುವಾಗ ದಷ್ಟು ಪುಷ್ಟವಾಗಿ ಚೆನ್ನಾಗಿತ್ತು, ಬರೋದ್ರೊಳಗೆ ಹಿಂಗಾಗಿತ್ತು. ಬುದ್ಧ ಕೇಳ್ದ, ಏನೋ ಹೋಗುವಾಗ ಅಷ್ಟು ಚಂದಿದ್ದ, ಹಿಂಗ್ಯಾಕಾಗಿ? ನಿಮ್ಮ ಮಾತಿನ ಪ್ರಭಾವ ಅಂತದು. ನೀವು ಯಾರಿಗೂ ಕಡಿಬೇಡ್ರಿ ಅಂದ್ರಿ, ಅದಕ್ಕೆ ಅವ್ರು ನನ್ನನ್ನು ಹಿಂಗೆ ಮಾಡಿದರು. ಅದಕ್ಕೆ ಬುದ್ಧ ಹೇಳ್ದ, ಅಲ್ಲೋ ನಿನಗೆ ಕಚ್ಚಬೇಡ ಅಂತ ಹೇಳಿದ್ದೆ, ನಾ ಬುಸ್ ಅನ್ನಬೇಡ ಅಂತ ನಾ ಎಲ್ಲ ಹೇಳಿದ್ದೆ. ನೀವು ಬುಸ್ ಅನ್ನಬೇಕಾಗಿತ್ತು, ಎದುರ್ತಿದ್ರು ಅವರು. ನಾನು ನಿನಗೆ ಹೇಳಿದ್ದೇನಂತ, ಬರೀ ಕಚ್ಚಬೇಡ, ಕಡಿಬೇಡ ಅಂತ, ಬುಸ್ ಅನ್ನಬೇಡ ಅಂತ ನಾ ಎಲ್ಲ ಹೇಳಿ. ಹಂಗೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಬುಸ್ ಅನ್ಬೇಕಷ್ಟೇ, ಕಚ್ಚಬಾರದು. ಸಿಟ್ಟು ಬೇಕು, ಪೂರ ಬೇಡ ಅಂತಲ್ಲ. ಎಷ್ಟಿರಬೇಕು ಅಷ್ಟೇ ಇರಬೇಕು, ಎಷ್ಟಿರ್ಬೇಕಷ್ಟೇ. ಎಲ್ಲ ಸರ್ವನಾಶ ಮಾಡುವಂಥ ಸಿಟ್ಟಲ್ಲ. ಕೆಲವ್ರ ಸಿಟ್ಟು ನೀರಿನ ಮೇಲೆ ಗೆರೆ ಎಳ್ದಂಗೆ ಇರ್ತದೆ. ಕೆಲವ್ರ ಸಿಟ್ಟು ಉಸುಗಿನ ಮೇಲೆ ಗೆರೆ, ಉಸುಗಂತೀರ ಮರಳಂತೀರ ನೀವು,
ಹುಸುಗಿನ ಮೇಲೆ ಗೆರೆ ಎಳ್ದಂಗೆ ಇರ್ತದಂತೆ. ಇನ್ನು ಕೆಲವ್ರ ಸಿಟ್ಟು ಕಲ್ಲಿನ ಮೇಲೆ ಗೆರೆ ಎಳ್ದಂಗೆ ಇರ್ತದೆ. ಇನ್ನು ಕೆಲವ್ರ ಸಿಟ್ಟು ಈ ಎತ್ತಿನ ಮೇಲೆ ಬರೆ ಎಳ್ದಂಗೆ ಇರ್ತದಂತೆ. ಎತ್ತಿನ ಮೇಲೆ ಬರೆ ಎಳೆಯೋದು ಅಂದರೆ ಅದು ಸತ್ರು ಅದ್ರ ಮೇಲೆ ಬರೆ ಹಾಕಿರೋದು ಹಂಗೆ ಇರ್ತದೆ. ಹಂಗೆ ದುರ್ಯೋಧನನಂತ ಸಿಟ್ಟು ಹೆಂಗೆ ಅಂದರೆ ಅದು ಎತ್ತಿನ ಮೇಲೆ ಬರೆ ಹಾಕಿದಂಗೆ ಎಲ್ಲ ಸರ್ವನಾಶ ಆಗಲಿ, ಆ ಸಿಟ್ಟು ಮಾತ್ರ ಕಮ್ಮಿ ಆಗೋದಿಲ್ಲ. ಕೆಲವ್ರು ಸಿಟ್ಟು ಹಂಗೆ ಎಲ್ಲ ಮನೆ ಮಠ ಎಲ್ಲ ಕಳ್ಕೊಂಡು ಎಲ್ಲ ಜೈಲಿಗೆ ಹೋಗಿ ಎಲ್ಲ ಇದ್ರೂ ಅವನದೇನು ಕಮ್ಮಿ ಆಗೋದಿಲ್ಲ. ಕೆಲವ್ರು ಸಿಟ್ಟು ಹಂಗಿರ್ತದೆ. ಇನ್ನು ಕೆಲವ್ರು ಸಿಟ್ಟು ಬಂಡೆ ಮೇಲೆ ಗೆರೆ ಎಳ್ದಂಗೆ ಅಂದರೆ ಸುಮಾರು 16 ವರ್ಷಕ್ಕೆ ಗಾಳಿ ಮಳೆ ಸಿಕ್ಸ್ ಕಮ್ಮಿ ಆಗ್ತಾ ಬಂದಿರುತ್ತೆ. ಹಂಗೆ ಒಂದು 16 ವರ್ಷ ಇರ್ತದೆ ಕೆಲವ್ರದ್ದು, ಯಾವಾಗೋ ಒಂದು ಸತಿ ಕಮ್ಮಿ ಆಗ್ತದೆ. ಇನ್ನು ಕೆಲವರು ಸಿಟ್ಟು ಹುಸುಗಿನ ಮೇಲೆ ಗೆರೆ ಎಳ್ದಂಗೆ ಇರ್ತವೆ. ಜೋರ ಗಾಳಿ ಬೀಸಿದರೆ ಹೋಗ್ಬಿಡ್ತದೆ. ಮಹಾತ್ಮರ ಸಿಟ್ಟು ಹೆಂಗಿರ್ತದೆ ಅಂದರೆ ನೀರಿನ ಮೇಲೆ ಗೆರೆ ಎಳ್ದಂಗೆ ಇರ್ತದೆ. ನೀವು ಗೆರೆ ಎಳ್ದಂಗೆ ಹಿಂದಿಂದ ಮುಚ್ಕೊಳ್ತಾ ಬರ್ತದೆ. ಸಿಟ್ಟು ಒಳ್ಳೆಯದಲ್ಲ, ಅದು ಬೇರೆಯವರಿಗೆ ಹಾನಿ ಮಾಡೋದಕ್ಕಿಂತ ನಿಮಗೆ ಹಾನಿ ಜಾಸ್ತಿ ಮಾಡ್ತದೆ. ತನ್ನ ಕಿಚ್ಚು ತನ್ನ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಅಂತ ಹೇಳ್ತಾರೆ. ಮೊದಲು ನಮ್ಮ ಮನೆಗೆ ಹತ್ತಿರೋ ಬೆಂಕಿ ನಮ್ಮ ಮನೆ ಸುಟ್ಟೆ ಇನ್ನೊಂದು ಮನೆಗೆ ಹೋಗ್ತದೆ, ಹೌದಾ? ಹಾಗಾಗಿ ಒಂದಿಷ್ಟು ಆರತ್ತ ಒಡಗದು. ಈ ಕರ್ಮಗಳಿಗೆ ಕಾರಣ ಏನು ಅಂದರೆ ಬಯಕೆನೇ ಬೀಜ ಅಂತೆ. ಬಯಕೆನೇ ಅತಿ ಆಸೆನೇ ಬೀಜ. ಅದಕ್ಕೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನೋದು. ಆರತ್ತ ಒಡಗದು ಕ್ರೋಧ ತೊಲಗದು. ಎಷ್ಟಿದ್ರೂ ಒಬ್ಬ ನಜ್ಜ ಯಾವುದಾರ ಊರಿಗೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಾಗೆಲ್ಲ ಒಂದೊಂದೇನೋ ಗುಣ ಬಿಟ್ಟು ಬರ್ತಿದ್ನಂತೆ. ಒಂದು ದಿನ ಕಾಶಿಗೆ ಹೋಗಿ ಬಂದಿದ್ದೆ ಅವ. ಮನೆಗೆ ಬಂದ ತಕ್ಷಣ ಹೆಂಡ್ತಿ ಕೇಳಿದ್ಲು, ಏನ್ರಿ ಏನು ಬಿಟ್ಟು ಬಂದ್ರಿ? ಸರಿ ಹೋಗಿ ಸಿಟ್ಟು ಬಿಟ್ಟು ಬಂದೀನಿ ಅಂತ. ಆಮೇಲೆ ಮಗ ಬಂದ. ಅವನು ಬಂದು, ಅಪ್ಪ ಈ ಸರಿ ಏನು ಬಿಟ್ಟು ಬಂದಿ? ಸಿಟ್ಟು ಬಿಟ್ಟು ಬಂದೀನಿ. ಸೊಸೆ ಬಂದ್ಲು, ಅಕ್ಕಿನ ಬಂದು, ಮಾವರೇ ಈ ಸರಿ ಕಾಶಿಗೆ ಹೋಗಿದ್ರಲ್ಲ ಏನು ಬಿಟ್ಟು ಬಂದಿ? ಅಲ್ಲ ಧ್ವನಿ ಒಂಚೂರು ಗಡಸಾಗಿತ್ತು, ಸಿಟ್ಟು ಬಿಟ್ಟು ಬಂದೀನಿ ಅಂತ. ಮೊಮ್ಮಗ ಬಂದ, ಅವನು ಓಡಿ ಬಂದು, ಅಜ್ಜ ಈ ಸರಿ ಎಷ್ಟು ಸತಿನ ಹೇಳೋದು? ಜೋರಾಗಿ ಗದರಿಸಿ ಕಣ್ಣು ಕೆಂಪಾಗಿ ಮಾಡಿ ತನಗೆ ಅರಿವಿಲ್ದಂಗೆ ಸಿಟ್ಟು ಬಂದ್ಬಿಟ್ಟಿತ್ತದು. ಕೋಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ ಅಂತಾರೆ ಬಸವಣ್ಣವ್ರ ವಚನದಲ್ಲಿ. ಕೋಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ, ಪಾಪಿ ಹೂವನೇರಿಸಲು ಮಸೆದಾಯುಧದ ಗಾಯ. ಜನಾರ್ದನ್ ರೆಡ್ಡಿ 300 ಕೋಟಿ 400 ಕೋಟಿ ತಗೊಂಡೋಗಿ ಏನು ಮಾಡ್ದ? ತಿರುಪತಿಗೆ ಕಿರೀಟ ಒಯ್ದು ಕೊಟ್ಟ. ಹೋಗಿ ಕೊಟ್ಟು ಬಂದು ಸ್ವಲ್ಪ ದಿನಕ್ಕೇನಾಗಿತ್ತು? ತಿಮ್ಮಪ್ಪ ಕಾಯಿಲೆ ಇಲ್ಲ ಅವನಿಗೆ, ಗೊತ್ತಿತ್ತಲ್ಲ ಅವನಿಗೆ ಇದು ಹೆಂಗೆ ಬಂದಿತ್ತು ಅಂತ. ಇದು ಯಾವ ಸಂಪತ್ತು ಅಂತ ಅವನಿಗೆ ಪ್ರಜ್ಞೆ ಇತ್ತು, ಹೌದಾ? ಹೋಗಿ ಬಂದು ಸ್ವಲ್ಪ ದಿನಕ್ಕೇನಾಯ್ತು ಪರಿಸ್ಥಿತಿ? ಪಾಪಿ ಹೂವನೇರಿಸಲು ಮಸೆದಾಯುಧದ ಗಾಯ. ದೇವರು ಸಜ್ಜನ, ಸದ್ಭಕ್ತಿ, ಸದ್ಗುಣಗಳಿಗೆ ಒಲಿತಾನೆ. ಇಂಥ ಗುಣಗಳಿಗೆ ಒಲಿಯೋದಿಲ್ಲ. ಆರತ್ತ ಒಡಗದು ಕ್ರೋಧ ತೊಲಗದು, ಕ್ರೂರ ಕುಭಾಷೆ ಬಿಡದನ್ನಕ್ಕ. ಶಿವನೆತ್ತ ನೀಯತ್ತ ಹೋಗತ್ತ ಮರುಳೆ ಅಂತಾರಲ್ಲ. ಕ್ರೂರ ಕುಭಾಷೆ. ಕ್ರೂರ ಅಂದರೆ ಅತಿ ಸಿಟ್ಟು ಕ್ರೂರತೆಗೆ ತಗೊಂಡು ಹೋಗ್ತದೆ. ಬಹಳ ಕ್ರೂರತೆ ಬಂದಾಗ ರಾಕ್ಷಸಿ ಗುಣಗಳು ಬರ್ತವೆ. ಬರೀ ಒಡಿ ಬಡಿ ಕಡಿ ಇವೇ ಗುಣಗಳು. ಕುಭಾಷೆ ಇನ್ನೊಬ್ಬರಿಗೆ ಕುಹಕವಾಗಿ ಮಾತಾಡೋದು, ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡೋದು, ಇದು ಒಳ್ಳೆಯದಲ್ಲ. ಇಂಥ ಗುಣಗಳಿದ್ದರೆ ದೇವರವರಿಗೆ ಒಲಿಯೋದಿಲ್ಲ. ಶಿವನೆತ್ತ ನೀನೆತ್ತ ಹೋಗತ್ತ ಮರುಳೆ. ದೇವರು ಎದಕ್ಕೆ ಒಲಿತಾನೆ ಅಂದರೆ ಸದ್ಗುಣಗಳಿಗೆ ಒಲಿತಾನೆ. ದೇವರು ಎದಕ್ಕೆ ಒಲಿತಾನೆ? ಸದ್ಗುಣಗಳಿಗೆ ಒಲಿತಾನೆ. ಹಾಗಾಗಿ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಳ್ಳೆಯ ದಾರಿಯಲ್ಲಿ ಹೋಗಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಯಾರಿಗೂ ಕಾಯ ವಾಚ ಮನಸ್ಸ ಯಾರಿಗೂ ಕೆಟ್ಟದನ್ನು ಮಾಡಬೇಡ್ರಿ ಅಂತ ಹೇಳ್ತಾ, ಇವತ್ತಿನ ದಿನ ನಮಗೆ ಪ್ರಸಾದಕ್ಕೆ ಏನು ಹೇಳಿದ್ರೆ ಹೆಸರು? ಸತೀಶ್ ಲದ್ದೇವರು ತಮ್ಮ ಮನೆಗೆ ಕರ್ಕೊಂಡೋಗಿ ಭಾಳ ಭಕ್ತಿಯಿಂದ ಪ್ರಸಾದವನ್ನು ಮಾಡಿಸಿದ್ದಾರೆ. ಹಂಗೆ ನಮ್ಮ ಸಂಗಪ್ಪವರು ಇವತ್ತು ಭಾಳ ಪ್ರೀತಿಯಿಂದ ಅವ್ರ ಮಗನ ನಿಮ್ಮ
ಕಾರ್ಯಕ್ರಮ ಏನಂತ ಹೇಳಕ್ಕೆ ಬರಲ್ಲ ನನಗೆ ಹೆಸರನ್ನ. ಅವರು ಬೀಗರು ಬಂದಿದ್ರು, ಎಂಗೇಜ್ಮೆಂಟ್ ಅದು ಸಕ್ಕರೆ ನಿಶ್ಚಿತಾರ್ಥ. ಇವತ್ತು ಕರ್ಕೊಂಡೋಗಿ ಅತ್ಯಂತ ಭಯ ಭಕ್ತಿಯಿಂದ ನಮಗೆ ಸನ್ಮಾನ ಸತ್ಕಾರಗಳನ್ನು ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಶರಣರು ಷಟ್ ಸೂತ್ರಗಳು ಅಂತ ಕೊಡ್ತಾರೆ ನಮಗೆ. ಅಷ್ಟಾವರಣ ಪಂಚಾಚಾರ ಜೊತೆಗೆ ನಮ್ಮ ಧರ್ಮಕ್ಕೆ ಇಂಥ ಸೂತ್ರಗಳು ಅಂತಿದ್ದಾವೆ, ಅವೇನು ಹೇಳ್ತವೆ ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ.